ಮಾತಾಡದೆ ನನ್ನ ಕಾಯಕ. ನನ್ನ ಹೆಸರು ವಿನಾಯಕ. ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ವಿನಾಯಕ್ ಜೋಶಿ ಮಾಡುವಂತಹ ನಮಸ್ಕಾರಗಳು. ಒಂದು ಹೊಸ ಪ್ರಯತ್ನವನ್ನ ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ನಾನು ಈ ದಿವಸ ನಿಮ್ ಮುಂದೆ ಬಂದಿದ್ದೀನಿ. ಬದುಕೋದೇ ಒಂದು ಸಾಧನೆ. ಚೆನ್ನಾಗಿ ಬದುಕಿದವರು ಸಾಧಕರಲ್ವಾ? ಸಾಧಕರು ಅಂತಿಸ್ಕೊಳ್ಳೋರು ಬಹಳ ಫೇಮಸ್ ಆಗಿರ್ಬೇಕು, ದೊಡ್ಡ ದೊಡ್ಡ ಪ್ರಶಸ್ತಿಗಳು ತಗೊಂಡಿರ್ಬೇಕು, ಆಗ ಮಾತ್ರ ಅದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಪ್ರತಿನಿತ್ಯ ಬದುಕಿನಲ್ಲಿ ನಮ್ಮನ್ನ ಇನ್ಸ್ಪೈರ್ ಮಾಡುವಂತಹ ನೂರಾರು ಜನರಿದ್ದಾರೆ. ಅದರಲ್ಲಿ ನನಗ್ ಬಹಳ ಇಷ್ಟವಾದವರು, ನನ್ನ ಗಮನ ಸೆಳೆದವ್ರು ಯಾರಪ್ಪ ಅಂದ್ರೆ ಆಟೋ ಡ್ರೈವರ್ಸ್. ಯಾಕೆಂದ್ರೆ ಅವ್ರು ಆ ದಿವಸ ದುಡಿತಾರೆ, ಆ ದಿವಸ ಖರ್ಚು ಮಾಡ್ತಾರೆ, ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಉಳಿಸ್ತಾರೆ, ಸೇರ್ಸಿ ಮನೆ ಕಟ್ತಾರೆ, ಮದುವೆ ಮಾಡ್ತಾರೆ, ಮಕ್ಕಳು ಸ್ಕೂಲು ಕಾಲೇಜ್ ಎಲ್ಲ ಕಳಿಸ್ತಾರೆ, ಅವ್ರ ಬದುಕನ್ನ ಕಟ್ಕೋತಾರೆ. ಇವ್ರ ಜೀವನ ಹೇಗಿರುತ್ತೆ ಅನ್ನೋ ಕುತೂಹಲ ನನ್ಗೆ ಯಾವಾಗ್ಲೂ ಕಾಡ್ತಾ ಇತ್ತು. ಹಾಗಾಗಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಒಳ್ಳೆ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ಗಳು ಯಾರಿದ್ದಾರೆ ನಿಮ್ಗೆ ಗೊತ್ತಿದ್ರೆ ಹೇಳಿ ಅಂತ ಕೇಳಿದ್ದೆ. ನೀವೆಲ್ಲರೂ ನಿಮ್ಮ ಫೇವ್ರೇಟ್ ಆಟೋ ಡ್ರೈವರ್ಗಳನ್ನ ಹೇಳಿದೀರಾ. ಅವ್ರನ್ನ ಅವರ ಕಥೆಯನ್ನ ಹುಡುಕ್ತಾ ನಾನು ಹೊರಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಆಟೋ ಎಲ್ಲಿ ಶುರು ಆಯ್ತು, ಆಟೋ ಇತಿಹಾಸ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ? ಇತಿಹಾಸ ಅಂತ ಇದ್ದಂಗೆ ಒಬ್ರು ದಾದಾನೇ ನಾಪ್ಕಕ್ ಬರೋದು. ಅವ್ರನ್ನ ಮೊನ್ನೆ ಅಷ್ಟೇ ಭೇಟಿ ಮಾಡಿದೆ. ಅವ್ರನ್ನ ಮೀಟ್ ಮಾಡಕ್ ರೆಡಿ ಇದ್ದೀರಾ? ಆಟೋ ಇತಿಹಾಸನ ಅವ್ರ ಬಾಯಲ್ಲೇ ಕೇಳೋಣ, ಬನ್ನಿ. ಸರ್ ಸಕಲ ಕಲಾ ವಲ್ಲಭರು ಸರ್ ನೀವು. ಏನ್ ಸರ್ ಆಟೋ ಓಡಿಸ್ತೀರಾ, ಇತಿಹಾಸ ಹೇಳ್ತೀರಾ, ಏನ್ ವಿಚಾರ ಕೇಳಿದ್ರ ಅದ್ರ ಬಗ್ಗೆ ಮಾತಾಡ್ತೀರಾ. ಅಮೇಜಿಂಗ್ ಬಿಡಿ ಸರ್ ನೀವು. ಶರಣಾರ್ಥಿ. ಏನ್ ಸರ್ ಆಟೋ ಓಡಿಸಿದೀರಾ ನೀವು ಮೊದ್ಲು? ಕಾಲೇಜ್ ಡೇಸ್ ಅಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಇರ್ತಾ ಇರ್ಲಿಲ್ಲ. ಇದ್ದಿದ್ 1-2 ಆಟೋದಲ್ಲಿ ಡ್ರೈವರ್ ಗಳ ಆ ಕಡೆ ಹೋದಾಗ ಮೆತ್ತಿಗೆ ಎತ್ಕೊಂಡು ಆಟೋನ ಒಂದ್ ರೌಂಡ್ ಹಾಕೊಂಡು ಏರಿಯಾ ಎಲ್ಲ ಸುತ್ಕೊಂಡ್ ಬರ್ತಾ ಇದ್ದಿದ್ ಖಾಯಲಿ ಇತ್ತು. ಬಾಡಿಗೆ ಹಿಡಿಗೆ ಹೊಡೆದಿದ್ದೀರಾ? ಇಲ್ಲಪ್ಪ. ಅಥವಾ ಲಂಗಿ ನೋಡಿದೀರಾ? ಅದಂತ ಬೇಗ ಸರ್ ನನ್ಗೆ ಮೊದಲನೇದಾಗಿ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನೀವು ಆಟೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ರಿ. ಅದು ಎಷ್ಟು ನನಗೆ ಒಂದು ಉತ್ಸಾಹವನ್ನು ಮೂಡಿಸ್ತು ಅಂದ್ರೆ, ಆಟೋ ಡ್ರೈವರ್ಗಳ ಬದುಕನ್ನ ನಾನು ಹೆಂಗಾರು ಮಾಡಿ ತಿಳ್ಕೋಬೇಕು ಅನ್ನೋ ಒಂದು ಹುಡುಕಾಟದಲ್ಲಿ ಒಂದು ಕಾರ್ಯಕ್ರಮನೇ ಸೃಷ್ಟಿಯಾಗೋಯ್ತು ಸರ್. ಅದ್ಭುತ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್. ಆಟೋ ಇತಿಹಾಸ ಎಷ್ಟು ಅದ್ಭುತವಾಗಿದೆ. ಈ ಆಟೋ ಡ್ರೈವರ್ಗಳು ಆಟೋಗೂ ಇರುವಂತಹ ಈ ಸಂಬಂಧದ ಬಗ್ಗೆ ತಂಬಾಯಿಂದಾನೇ ಕೇಳ್ಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಇತಿಹಾಸ ಅಂದ್ರೆ ಫಸ್ಟ್ ಬರೋದೇ ತಮ್ಮ ಹೆಸರು ಸರ್. ಕನ್ನಡಿಗರಿಗೆ ನಮೋ ನಮ. 1880ರಲ್ಲಿ ಸಿಮ್ಲಾದಲ್ಲಿ ಬ್ರಿಟಿಷ್ನವರು ಒಂದು ಮಾನವ ರಿಕ್ಷಾ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ. ಮಾನವ ರಿಕ್ಷಾ ಅಂದ್ರೆ 2 ಚಕ್ರ, ಹಿಂದೆ 2 ಸೀಟು, 2 ಕಡ್ಡಿ ಹಿಂಗ್ ಮುಂದೆ ಬಂದಿರುತ್ತೆ. ಅವನು ಎತ್ಕೊಂಡು ಅದನ್ನ ಓಡೋದು, ಅಂದ್ರೆ ಒಂಥರ ಎಳ್ಕೊಂಡು ಹೋದಂಗೆ. ಆ ಕಾಲದಲ್ಲಿ ಕಾರ್ ಬಂದಿರುತ್ತೆ, ಆದ್ರೂ ಕಾರ್ ಇಟ್ಕೊಳಕ್ ಆಗದೆ ಇರುವಂತ ಶ್ರೀಮಂತರು, ಅಂದ್ರೆ ಅತಿ ಶ್ರೀಮಂತರು, ಪರಮ ಶ್ರೀಮಂತರು ಕಾರ್ ಇಟ್ಟಿದ್ರೆ ಒಂದ್ ಸ್ವಲ್ಪ ದುಡ್ಡಿರೋರ್ಗೆ ಈ ಅನುಕೂಲ ಮಾಡ್ಕೊಳ್ತಾರೆ. ಏನಂದ್ರೆ ಇದನ್ನ ಈ 2 ಚಕ್ರದ ಮಾನವ ರಿಕ್ಷಾ ತಂದ್ ಮನೆ ತಿನ್ನಿಸ್ಕೊಳ್ಳೋದು, ಒಂದ್ ಆಳ್ ನೇಮಿಸ್ಕೊಳ್ಳೋದು, ಅವ್ರೆಲ್ಲಾರು ಹೋಗ್ಬೇಕಾದ್ರೆ ಹತ್ ಕೂತ್ಕೊಳ್ಳೋದು, ಅವ್ನು ಎಳ್ಕೊಂಡ್ ಹೋಗೋದು. ಇದು ಒಂದ್ ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಆದ್ರೆ ಇದು ಹೋಗ್ತಾ ಹೋಗ್ತಾ ಒಂದೊಂದ್ ದಿನ ಅವ್ರ ದೂರ ಪ್ರಯಾಣ, ಒಂದ್ 40-50 ಕಿಲೋಮೀಟರ್, ಡೈಲಿ 40-50 ಕಿಲೋಮೀಟರ್ ಅವ್ನು ಎತ್ಕೊಂಡು ಓಡಾಡ್ಬೇಕಾಗುತ್ತೆ. ಅಯ್ಯಪ್ಪ. ಆಮೇಲೆ ಆವಾಗಿನ ರೋಡ್ಗಳು ಗೊತ್ತಲ್ಲ, ಈಗಲೇ ರೋಡ್ಗಳು ನೀವು ನೋಡಿದೀರಾ, ಹಾಗೆ ರೋಡ್ಗಳು ಇನ್ನೂ ಅಷ್ಟು ಅಭಿವೃದ್ಧಿ ಆಗಿರೋದು. ಸಿಕ್ಕಾಪಟ್ಟೆ ಅಂಕು ತರ ಮತ್ ಮಳೆ ಬಂದು ಕೊಚ್ಚೆ ಗಿಚ್ಚೆ ಆಗದೆ ಅವನು ಎತ್ಕೊಂಡು ಓಡೋ ಟೈಮಲ್ಲಿ ಅವ್ನು ಬಿದ್ದೋಗೋದು, ಅವ್ನು ಬಿದ್ದು ಅಂತ ಇವ್ರು ಬಿದ್ದು ಹೋಗೋದು, ಅವ್ರ ಕೈ ಕಾಲು ಮುರಿಯೋದು, ಇದೆಲ್ಲ ಆಗೋಗುತ್ತೆ. ಇದನ್ನೆಲ್ಲ ಆಗ್ಬಿಟ್ಟು ಇದ್ ಯಾಕೋ ಸರಿ ಇಲ್ಲ ಅಂತ ಹೇಳಿ ಅವರು ಅದಕ್ಕೊಂದು ಸೈಕಲ್ ಜೋಡಿಸ್ತಾರೆ. ಆಗ ಅದ್ ಸೈಕಲ್ ರಿಕ್ಷಾ ಆಗುತ್ತೆ. ಇವತ್ತಿಗೂ ಕಲ್ಕಟ್ಟಲ್ಲ ಇದೆ ಸೈಕಲ್ ರಿಕ್ಷಾ. ಇವನ್ ಮುಂಬೈಯಲ್ಲೂ ಇದೆ ಈಗ ಸೈಕಲ್ ರಿಕ್ಷಾ. ಈ ಸೈಕಲ್ ರಿಕ್ಷಾ ಆಗುತ್ತೆ, ಬೀಳೋ ಚಾನ್ಸ್ ಇರಲ್ಲ, ಬಟ್ ಮಾನವ ಶ್ರಮ ಮುಂದುವರಿಯುತ್ತೆ. ಅವನು ಆ ಬಿಸಿಲಲ್ಲಿ, ನೀವು ಕಲ್ಕತ್ತಾ ಬಾಂಬೆ ಬಿಸಿಲು ನೋಡಿದಿರಲ್ಲ, ಪೂನಾ ಬಿಸಿಲು ನೋಡಿದಿರಲ್ಲ, ಆ ಬಿಸಿಲಿನಲ್ಲಿ ಅವನು ಕಷ್ಟ ಪಟ್ಕೊಂಡು ಸೈಕಲ್ ತುಳಿಯೋದು, ಇವರಿಬ್ರು ಹಿಂದೆ ಕೂತಿರೋದಾಗುತ್ತೆ. ಇದು ಸ್ವಲ್ಪ ದಿನ ನಡೆಯುತ್ತೆ. ಇದನ್ನ ನೋಡ್ತಿದ್ದಂತ ಒಬ್ರು ಫ್ರೀಡಮ್ ಫೈಟರ್, ನಾವು ಅವ್ರು ನೆನ್ಸ್ಕೋಬೇಕು ಇವತ್ತು. ಅವರೇ ಭಾರತದ ಆಟೋ ರಿಕ್ಷಾ ಜನಕ, ನವನ್ಮಲ್ ಕುಂದನ್ಮಲ್ ಫಿರೋಡಿಯಾ ಅಂತ ಪೂನಾದವ್ರೊಬ್ರು. ಇವ್ರು ಏನ್ ಮಾಡ್ತಾರೆ, ಇದು ನೋಡಿದಾಗ ಇವ್ರಿಗೆ ಇದು ಮಾನವ ಶೋಷಣೆ ಅನ್ಸುತ್ತೆ. ಅಂದ್ರೆ ನಾವೊಬ್ಬನ್ನ ನಮ್ಮ ಸುಖಕ್ಕೋಸ್ಕರ ಒಬ್ಬನ್ನ ಹಿಂಸೆ ಕೊಡ್ತಾ ಇದೀವಿ ನಾವು, ಇದಕ್ಕೇನಾರು ಮಾಡ್ಬೇಕು ಅಂತ ಇವರು ಈ ಕಡೆ ಯೋಚನೆ ಮಾಡ್ತಿದ್ದಂತ ಕಾಲದಲ್ಲಿ ಇಟಾಲಿನಲ್ಲಿ ಪಿಯಾಜಿಯೋ ಗೊತ್ತಲ್ಲ ಕಂಪನಿ, ಆ ಪಿಯಾಜಿಯೋ ಸರಿ, ಆ ಪಿಯಾಜಿಯೋ ಕಂಪನಿಯವರು ಒಂದು ಸ್ಕೂಟರ್ ಬಿಡ್ತಾರೆ. ಸ್ಕೂಟರ್ ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಎಲ್ಲ ಪೇಪರ್ಗಳಲ್ಲಿ ಅದರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಾವೊಂದು ಸ್ಕೂಟರ್ ಬಿಟ್ಟಿದೀವಿ, ನೀವು ತಗೊಳ್ಳಿ. ಇವ್ರಿಗೆ ಒಂದ್ ಐಡಿಯಾ ಬರುತ್ತೆ, ಇವ್ರು ಇಲ್ಲಿಂದ ಪೇಪರ್ ಕಟಿಂಗ್ ಇಟ್ಕೊಂಡು ಇಟಾಲಿಗೆ ಹೋಗಿ ಒಂದು ಸ್ಕೂಟರ್ ತರ್ತಾರೆ.
ಸ್ಕೂಟರ್ ತಂದು ಇವ್ರು ಆಕ್ಚುಲಿ ಫ್ರೀಡಮ್ ಫೈಟರ್ ಆಗಿದ್ರು ಫಿರೋಡಿಯಾ ಸಾಹೇಬ್ರು ಒಂದು ಜೈ ಹಿಂದ್ ಇಂಡಸ್ಟ್ರೀಸ್ ಅನ್ನೋ ಮಾಲೀಕರು ಸಹ ಇವರು. ಜೈ ಹಿಂದ್ ಇಂಡಸ್ಟ್ರೀಸ್ ಅಂತ ಒಂದು ಇಟ್ಕೊಂಡಿರ್ತಾರೆ. ಸ್ಕೂಟರ್ ತಂದು ಇವರು ಇಲ್ಲಿ ಪೂನಾದಲ್ಲಿ ಇನ್ನೊಂದು ಕಂಪ್ನಿ ಇರುತ್ತೆ, ಬಚರಾಜ್ ಟ್ರೇಡಿಂಗ್ ಕಾರ್ಪೊರೇಷನ್ ಅಂತ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಬಚರಾಜ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಈ ಕಥೆನಲ್ಲಿ. ಈ ಬಚರಾಜ್ ಟ್ರೇಡಿಂಗ್ ಕಂಪನಿನೇ ಇವತ್ತಿನ ಹಮಾರಾ ಬಜಾಜ್. ಬಚರಾಜೇ ಬಜಾಜ್, ವಾವ್. ನಮ್ಮೆಲ್ಲರ ಹೃದಯ ಮೀಟದಂತ ಬಜಾಜ್ ಸ್ಕೂಟರ್ ಅದೇ ಬಚರಾಜ್ ಟ್ರೇಡಿಂಗ್ ಕಂಪನಿ. ಸೊ ಈ ಬಚರಾಜ್ ಟ್ರೇಡಿಂಗ್ ಕಂಪನಿ ಜೊತೆ ಜೈ ಹಿಂದ್ ಇಂಡಸ್ಟ್ರಿ ಫಿರೋಡಿಯಾ ಸಾಹೇಬ್ರು ಕೊಲಾಬ್ರೇಷನ್ ಮಾಡಿ ಆ ಸೈಕಲ್ ರಿಕ್ಷಾಗೆ ಸ್ಕೂಟರ್ ಹಾಕ್ತಾರೆ. ಅವ್ರ ಉದ್ದೇಶ ಏನಿತ್ತು, ಇವ್ರು ಕಷ್ಟ ಪಡ್ತಿದ್ದಾರೆ, ಜನ ಅಂದ್ರೆ ಕಾರ್ಮಿಕರು ಕಷ್ಟ ಪಡ್ತಿದ್ದಾರೆ, ಹೊಟ್ಟೆ ಪಾಡಿಗೋಸ್ಕರ ಅದನ್ನ ತುಳಿತಿದ್ದಾರೆ, ಅದ್ರ ಬದಲು ಸ್ಕೂಟರ್ ತಗೊಂಡು ಸ್ಕೂಟರ್ ರಿಕ್ಷಾ ಮಾಡ್ಕೊಳ್ಳಿ ಅಂತ ಅವ್ರ ಉದ್ದೇಶ ಇರುತ್ತೆ. ಆದ್ರೆ ನಾವು ಹೇಗೆ ನಾವು ಥಿಂಕ್ ಮಾಡ್ತೀವಿ ಅಂತಂದ್ರೆ, ನಾವ್ ಯಾವತ್ತು ಹೊಸದಕ್ಕೆ ಅಡ್ಜಸ್ಟ್ ಆಗಲ್ವಲ್ಲ ಬಹಳ ಬೇಗ. ದೊಡ್ಡ ಗಲಾಟೆ ಆಗುತ್ತೆ. ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ನಮ್ಮ ಹಕ್ಕನ್ ಕಿತ್ಕೋತಾ ಇದ್ದೀರಾ, ನಮ್ನೆಲ್ಲ ನೀವು ನಿರುದ್ಯೋಗಿಗಳನ್ನ ಮಾಡ್ತಾ ಇದ್ದೀರಾ, ಸೈಕಲ್ ತುಳಿಯೋದು ನಿಲ್ಸ್ಬಿಟ್ರೆ, ಎಲ್ಲ ಸ್ಕೂಟರ್ ತಗೊಂಡ್ಬಿಟ್ರೆ ನಮ್ಗೆ ಏನಾಗ್ಬೇಕು ಅಂತ ದೊಡ್ಡ ಗಲಾಟೆ ಪೂನಾದಲ್ಲಿ. ಕೊನೆಗೆ ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ ಅಂದ್ರೆ ನಿಲ್ಸೇ ಬಿಡ್ತಾರೆ ಇವರು. ಇದನ್ನ ನೀವು ನೆನ್ಸ್ಕೊಳ್ಳಿ, ನೀವು ಇಂಗ್ಲೆಂಡಿನಲ್ಲಿ ಕಾರ್ ತಂದಾಗ ಕುದುರೆ ಸವಾರ ಕುದುರೆ ಇಟ್ಕೊಂಡಿದ್ದಾರಲ್ಲ ಗಲಾಟೆ ಮಾಡ್ತಾರೆ, ಕಾರ್ ಬೇಡ ಕ್ಯಾನ್ಸಲ್ ಮಾಡಿ ಅಂತ. ಆ ರೀತಿ ಇಲ್ಲೂ ಆಗುತ್ತೆ. ಇದು ಏನು ನಿಲ್ಸೇ ಬಿಡ್ತಾರೆ, ಆಯ್ತು ಬಿಡಪ್ಪ ನಿಮ್ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ, ಮತ್ತೆ ಇವಾಗ ಒಂದಕ್ಕೆ ಹೆಂಗ್ ಏನ್ ಮಾಡುತ್ತಾರೆ ಅಂತ ನಿಲ್ಸೇ ಬಿಡ್ತಾರೆ ಅದನ್ನ, ಆ ಪ್ರಾಜೆಕ್ಟ್ ಇಂದ ಕೈ ಬಿಟ್ಬಿಡ್ತಾರೆ. ಇದನ್ನೆಲ್ಲ ನಮ್ ಬಳೆಪೇಟೆಯಲ್ಲಿ ಒಬ್ರು ವ್ಯಾಪಾರಿ ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸರಿ ಇವರೆಲ್ಲ ನಿಂತೋಗಿದ್ದೆಲ್ಲ ನೋಡ್ಕೊಂಡು ಹೋಗಿ ಪೂನಾಗ್ ಹೋಗಿ ನನಗ್ ಕೊಡಿ ಅದನ್ನ ಅಂತ ಇಸ್ಕೊಂಡ್ಬರ್ತಾರೆ ಇವ್ರು. ತಗೊಳ್ಳಿ ಎಲ್ಲ ಒಂದ್ ಯೂಸ್ ಆದ್ರು ಸರಿ ಅಂತ. ಇವ್ರು ಇದನ್ನ ಬೆಂಗಳೂರಿಗೆ ತಂದು ಬೆಂಗಳೂರಲ್ಲಿ ಇದನ್ನ ಲೈಸೆನ್ಸ್ ಅಪ್ಲೈ ಮಾಡ್ತಾರೆ. ಅವಾಗ ಬೆಂಗಳೂರು ಕಂಬೈನ್ಡ್ ಬೆಂಗಳೂರಿನ ಮೊದಲ ಮೇಯರ್ ಕೇಶವಯ್ಯಂಗಾರ್ ಅಂತ ಇರ್ತಾರೆ. ನಾ ಕಂಬೈನ್ಡ್ ಬೆಂಗಳೂರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವಾಗ 2 ಬೆಂಗಳೂರು ಇತ್ತು ಬ್ರಿಟಿಷ್ ಇಂಡಿಯಾದಲ್ಲಿ. ಒಂದು ನಮ್ ಹಳೆ ಬೆಂಗಳೂರು ಕೆಂಪೇಗೌಡರು ಕೊಟ್ಟಿದ್ದು, ಇನ್ನೊಂದು ಕಂಟೋನ್ಮೆಂಟ್. ಸೊ ಎರಡೂನು ಸೇರಿ ಕಂಬೈನ್ಡ್ ಬೆಂಗಳೂರು ಅಂತ ಕರಿತಿದ್ರು ನೋಡ್ರಿ ಅವಾಗ. ಸೊ ಒಂದ್ ಲೈಸೆನ್ಸ್ ಅಪ್ಲೈ ಮಾಡ್ತಾರೆ, ಕಂಬೈನ್ಡ್ ಬೆಂಗಳೂರಿಗೆ ಮೇಯರ್ ಇರ್ತಾರೆ ಕೇಶವಯ್ಯಂಗಾರ್ ಅಂತ, ಅವ್ರಿಗೆ ಅಪ್ಲೈ ಮಾಡ್ತಾರೆ. ಅವ್ರು ನೋಡಿ ಎಷ್ಟು ಖುಷಿ ಆಗೋಗುತ್ತೆ ಅಂತಂದ್ರೆ, ಇಂಥದೊಂದು ತಂದಿದೆಯಲ್ಲ ಅಂತ ಹೇಳಿ ತಗೊಂಬ ಅದನ್ನ ಅಂತ ಅವ್ರ ಆಫೀಸಿಗೆ ತರಿಸಿ ಅದನ್ನ ನೋಡಿ, ಅವ್ರನ್ನ ಅವ್ರ ಹೆಂಡತಿ, ಈ ಬಳೆಪೇಟೆ ವ್ಯಾಪಾರಿ ಹೆಂಡತಿ ಇಟಾಲಿಯನ್ ನೋಡ್ರಿ. ಇಟಾಲಿಯನ್ ಅವರು? ಹೌದು, ಅವ್ರ ವ್ಯಾಪಾರಿ ಅವರ ಹೆಂಡತಿ ಇಟಾಲಿಯನ್. ಇದು ಇಟಾಲಿಯನ್ ಪಿಯಾಜಿ ಸ್ಕೂಟರ್ ಹೆಂಗಿದೆ ನೋಡಿ, ಒಂದಕ್ಕೊಂದು ಕಾಂಬಿನೇಷನ್. ಅವ್ರನ್ನ ಅವ್ರ ಹೆಂಡತಿನ ಕೂರಿಸ್ಕೊಂಡು ಜಗತ್ತಿನ ಮೊಟ್ಟ ಮೊದಲ ಆಟೋ ಓಡಿಸಿದವರು ಬೆಂಗಳೂರಿನ ಮೇಯರ್ ಕೇಶವಯ್ಯಂಗಾರ್. ವಾರೇ ವಾ. ಅಂದ್ರೆ ಆಟೋ ಅಂದ್ರೆ ಹೆಂಗಿತ್ತು ಸರ್? ಇದೇ ತರ ಓಪನ್, ಹಿಂದೆ 2 ಸೀಟು, ಮುಂದೆ ಇಂಜಿನ್ ಮತ್ತಿದು ಸ್ಕೂಟರ್ ತರ ಮುಂದೆ, ಹಿಂದೆ ಇದು ನಿಮ್ಗೆ ಸಿಗುತ್ತೆ ಗೂಗಲ್ ಫೋಟೋಸ್ ಇರ್ಲಿ. ಇದು ಇವ್ರು ಓಡಿಸ್ಕೊಂಡು ಸೀದಾ ಅಯ್ಯಂಗಾರ್ ಕೇಶವಯ್ಯಂಗಾರ್ ಮೇಯರ್ ಸಾಹೇಬ್ರು ತಮ್ಮನೆ ಕರ್ಕೊಂಡು ಹೋಗಿ ಇವ್ರಿಗೊಂದು ಊಟ ಗೀಟ ಹಾಕಿ ಟ್ರೀಟ್ ಮಾಡ್ತಾರೆ. ಟ್ರೀಟ್ ಮಾಡಿ 10 ಆಟೋಗ್ ಲೈಸೆನ್ಸ್ ಕೊಡ್ತಾರೆ. ಅದು ಮೊತ್ತ ಮೊದಲ ಆಟೋ ಬೆಂಗಳೂರಲ್ಲಿ ಇಳಿಯುತ್ತೆ ಅವಾಗ. ಅದಾದ್ಮೇಲೆ ಆಟೋ ರೆವಲ್ಯೂಷನ್ ಶುರು ಆಗುತ್ತೆ. ಅವಾಗ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, 1947 ಇಂದ 1972 ಆಲ್ಮೋಸ್ಟ್ 70 ವರ್ಗೂನು ಆಟೋಗ್ ಮೀಟರ್ ಇರಲ್ಲ. ಮೀಟರ್ ಇರಲ್ಲ ಅವಾಗ ಏನೋ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ರೆ ಇವರು ಕೊಡ್ತಾ ಇರ್ತಾರೆ. 70s ಅಲ್ಲಿ ಮೀಟರ್ ಹಾಕ್ತಾರೆ. ಅದು ಮೆಕ್ಯಾನಿಕಲ್ ಮೀಟರ್, ಇವತ್ತಿನ ತರ ಎಲೆಕ್ಟ್ರಾನಿಕ್ ಮೀಟರ್ ಇಲ್ಲ ಅವಾಗ. ಮೆಕ್ಯಾನಿಕಲ್ ಮೀಟರ್ ನೈಟ್ ಆಗ್ಬಿಟ್ರೆ ಅವ್ರ ಆಟೋದವರು ಕಡ್ಡಿಗಿರಿ ಮೀಟರ್ ಎಷ್ಟಾಗಿದೆ ಅಂತ ನೋಡ, ಎಷ್ಟು ದೂರ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಈ ಆಟೋದು ಈ ಗ್ರೀನ್ ಅಂಡ್ ಎಲ್ಲೋ ಇದೆಯಲ್ಲ, ಇದನ್ ಕೊಟ್ಟವರು ನಾವೇ, ಬೆಂಗಳೂರು ಆಟೋ ಓಡಿಸೋರೆ ಇದನ್ ಕೊಟ್ಟಿದ್ದು. ಮೊದಲನೇದಾಗಿ ಇಲ್ಲೇ ಫಸ್ಟ್ ಬ್ಲಾಕ್ ಅಂಡ್ ಎಲ್ಲೋ ಇದು, ಗ್ರೀನ್ ಅಂಡ್ ಎಲ್ಲೋ ಆಗಿ ಆಮೇಲೆ ಬ್ಲಾಕ್ ಅಂಡ್ ಎಲ್ಲೋ ಅದು ಕೊಟ್ಟಿದ್ದು ಬೆಂಗಳೂರಿನವ್ರೆ ಆಟೋ ಡ್ರೈವರ್ಗಳು. ಪುನಃ ಈ ಗ್ರೀನ್ ಅಂಡ್ ಎಲ್ಲೋ ಕೊಟ್ಟಿದ್ದು ನಾವೇನು. ಸೊ ಇದನ್ನ ತಂದ್ರು. ಆಮೇಲೆ ಇನ್ನೊಂದು ಏನಪ್ಪಾ ಇಂಟ್ರೆಸ್ಟಿಂಗ್ ಅಂದ್ರೆ, ಪೆಟ್ರೋಲು, ಡೀಸೆಲ್, CNG, ಎಲೆಕ್ಟ್ರಿಕ್ ಆಟೋ ಎಷ್ಟು ಬಂದಿದೆಯಲ್ಲ, ಎಲ್ಲಾ ಮೊದಲನೇದಾಗಿ ಶುರುವಾಗಿದ್ದೆ ಬೆಂಗಳೂರಲ್ಲಿ. ಅಷ್ಟು ಆಟೋ ಡಿಸೈನ್ಸ್, ಅಷ್ಟು ಆಟೋ ವೆರೈಟೀಸ್ ಶುರುವಾಗಿದ್ದು ಬೆಂಗಳೂರಲ್ಲಿ. ಬೆಂಗಳೂರಿಗೂ ಆಟೋಗೂ ಇರೋ ಇದನ್ನ ಈ 10 ಆಟೋ ಫಸ್ಟ್ ಲೈಸೆನ್ಸ್ ಕೊಡ್ತಾರಲ್ಲ ಕೇಶವಯ್ಯಂಗಾರು, ಆಗ ಜರ್ಮನಿ, ಬಹ್ರೈನ್, UK, USA ಎಲ್ಲಾ ಕಡೆಯಿಂದ ಬಂದು ಪ್ರವಾಸಿಗಳು ಬರ್ತಿರ್ತಾರಲ್ಲ, ಇದನ್ನ ನೋಡ್ಬಿಟ್ಟು ನಮಗೂ ಬೇಕು ಅಂತಾರೆ. ಇದು ನಮ್ಗೂ ಬೇಕು, ಚೆನ್ನಾಗಿದೆ ಇದು, ನಮಗೂ ಬೇಕು ಅಂತ. ಆಟೋ ರಿಕ್ಷಾ ಅನ್ನೋ ಹೆಸರು ಕೊಟ್ಟಿದ್ದು ನಾವೇ ಬೆಂಗಳೂರಿನವರು. ಈ ಆಟೋ ರಿಕ್ಷಾ ಅನ್ನೋ ಹೆಸರು ಅಂದ್ರೆ, ಈ ಟ್ರೈಸ್ ಬೈಸಿಕಲ್ ಮೋಟರ್ ಸೈಕಲ್ಗೆ ಆಟೋ ರಿಕ್ಷಾ ಅಂತ ಜಗತ್ತಿನಾದ್ಯಂತ ಎಲ್ಲ ಡಿಕ್ಷನರಿಗಳಲ್ಲಿ ದಾಖಲಾಗೋಯ್ತು. ಇದು ಆಟೋ ರಿಕ್ಷಾ ಅಂದ್ರೆ ಈ ತರದ್ದು ಅಂತ. ಅದನ್ನ ಕೊಟ್ಟವರು ನಾವೇನೆ. ಆಸ್ ಆಫ್ ನಾವು ಭಾರತದಲ್ಲಿ
50 ಲಕ್ಷ ಫ್ಯಾಮಿಲಿ ಆಟೋ ಮೇಲೆ ಡಿಪೆಂಡ್. ಅರೆ ಬಾ 50 lakh ಫ್ಯಾಮಿಲೀಸ್ ಇನ್ ಇಂಡಿಯಾ ಈ ಆಟೋ ಮೇಲೆ ಡಿಪೆಂಡ್ ಆಗಿದೆ, ಅದ್ರ ಮೇಲೆ ಜೀವನ ಓಡ್ತಾ ಇದೆ ಆಟೋ ಮೇಲೆ. ಸರ್ ಒಬ್ಬ ಆಟೋ ರಿಕ್ಷಾ ಓಡಿಸೋನ್ ಫ್ಯಾಮಿಲಿ ಎಷ್ಟೇ ಇಲ್ಲ, ಅದನ್ನ ಮಾರೋನು, ರಿಪೇರಿ ಮಾಡೋನು, ಅದು ಈ ಸ್ಟಾಪ್ ಹಾಕೋನು, ಅದನ್ನ ಲೆಕ್ಕನೇ ಇಟ್ಟಿಲ್ಲ ನಾವು. ಆಟೋ ರಿಕ್ಷಾ ಎಷ್ಟು ರಿಜಿಸ್ಟರ್ ಆಗುತ್ತೆ ಆ ದಾಖಲೆ ಮೇಲೆ ನೋಡೋದಾದ್ರೆ 50 ಲಕ್ಷ ಆಟೋಗಳು ಬೆಂಗಳೂರು ಭಾರತದ ನೆಲದ ಮೇಲೆ ಓಡ್ತಾ ಇದೆ. ಈಗ ತಾವ್ ಹೇಳ್ದಾಗೆ ಇದನ್ನ ರಿಪೇರಿ ಮಾಡೋರು, ಸರ್ವಿಸ್ ಮಾಡೋರು, ಈ ಬಣ್ಣ ಹಾಕೋರು, ಇವ್ರುಗಳೆಲ್ಲ ಅಂದ್ರೆ ಕ್ರೋರ್ಸ್ ಅಲ್ವಾ ಸರ್? ತಮ್ಗೆ ಇತಿಹಾಸ ಒಂದ್ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಒಂದು ಪ್ರಶ್ನೆ ಕೇಳ್ಬೇಕು ಅಂತ. ಈ ಶಂಕರ್ ನಾಗ್ ಅವ್ರಿಗೂ ಆಟೋದವ್ರಿಗೂ ಇರುವಂತ ಸಂಬಂಧ ಏನು ಸರ್? ಇದು ಬಹಳ ಒಳ್ಳೆ ಪ್ರಶ್ನೆ ಆಕ್ಚುಲಿ. ನೋಡಿ, ನಮ್ಮ ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗ ಅವತ್ತಿನ ಬೆಳೆದ ಬಗ್ಗೆನೇ ಒಂದು ಕುತೂಹಲಕರವಾದಂತದ್ದು. ಹಿಂದೆಯಿಂದ ಹೇಳೋದಾದ್ರೆ ಶುರುನಲ್ಲೆಲ್ಲ ನಾವು ಪೌರಾಣಿಕ ಚಿತ್ರಗಳನ್ನ ತೋರಿಸ್ತಾ ಇದ್ವು. ಹೇಗೆ ನಾಟಕಗಳಲ್ಲಿ ಪೌರಾಣಿಕ ಗದಾಯುದ್ಧ, ಭೀಮ ದುರ್ಯೋಧನನ ಕಾಳಗ, ಮಹಾಭಾರತ, ಲವಕುಶ, ರಾಮಾಯಣ, ಸೀತಾಪಹರಣ, ದ್ರೌಪದಿ ವಸ್ತ್ರ, ಈ ತರ ಪ್ರಸಂಗಗಳನ್ನ ನಾಟಕಗಳಲ್ಲಿ ತೋರಿಸ್ತಾ ಇದ್ವಲ್ಲ ನಾವು. ಅದನ್ನೇ ಒಂದೊಂದು ತುಣುಕು ಎತ್ಕೊಂಡು ಆಗ ಸಿನಿಮಾ ಮಾಡೋರು. ಲವಕುಶ ಬಂತು, ರಾಮಾಯಣ, ಸಂಪೂರ್ಣ ರಾಮಾಯಣಂ ಬಂತು, ಗದಾಯುದ್ಧ ಬಂತು, ಅದನ್ನೇ ತುಣುಕು ಎತ್ಕೊಂಡು ಮಾಯಾ ಬಜಾರ್ ಬಂತು, ಭಕ್ತ ಪ್ರಹ್ಲಾದ ಮೊದಲನೇದು ಅದು ಬಂತು, ಒಂದೊಂದೇ ತುಣುಕೆಲ್ಲ ಪಿಕ್ಚರ್ ಬಂತು. ಆಮೇಲೆ ಜನ ಈ ಏನು ಪ್ರಗತಿಯತ್ತ ಹೋಗೋದಕ್ ಶುರು ಮಾಡಿದಾಗ ಸಾಮಾಜಿಕ ಕ್ರಾಂತಿ ಆಗೋಕ್ ಶುರುವಾಯ್ತು. ಆಗ ಪಡುವಾರಳ್ಳಿ ಪಾಂಡವರ್ ಬಂತು, ಭೂತಯ್ಯನ ಮಗ ಬಂತು. ಅಂದ್ರೆ ಸಾಮಾಜಿಕ ಕ್ರಾಂತಿ, ತುಳಿದವರು ಬೆಳೆಯುವಂತ ಬಂಗಾರದ ಮನುಷ್ಯ. ಸೊ ಎಲ್ಲ ಒಂದು ಕೆಳಗಿಂದ ಸ್ಕ್ರಾಚ್ ಇಂದ ಬೆಳೆಯುವಂತದ್ದು ಒಂದು ಸ್ಫೂರ್ತಿಯುತ ಚಿತ್ರಗಳು ಬಂತು. ಅದಾದ್ಮೇಲೆ ಆಟೋಗಳು ಜಾಸ್ತಿ ಬಂತಲ್ಲ, ಶಂಕರ್ ನಾಗ್ ಅವ್ರಿಗೆ ಹೆಂಗ್ ಒಳಿತು ನೋಡಿ ಇದು. ಅಂದ್ರೆ ಅವರು ಚಿತ್ರರಂಗವನ್ನ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ರು ಅಂದ್ರೆ, ಅದು ಬೆಳೆದು ಬಂದ ಹಾದಿಯಲ್ಲಿ ಆಟೋ ಒಂದು ಮೈಲಿಗಲ್ಲು ಅಂತ ಗುರುತಿಸಿದ್ರು ಅವರು. ಈಗ ಪ್ರಗತಿಯ ಹಾದಿಯಲ್ಲಿ, ಮಿಷಿನುಗಳ ಹಾದಿಯಲ್ಲಿ ಸ್ಕೂಟರ್ ಕಾರ್ಗಳ ಜೊತೆ ಆಟೋ ಸಹ ಒಂದು ಮೈಲಿಗಲ್ಲು. ಸ್ಕೂಟರ್ ಇಟ್ಟಿಲ್ದೇ ಇರೋನು, ಕಾರ್ ಇಟ್ಟಿಲ್ದೇ ಇರೋನು ಆಟೋದಲ್ಲಿ ಓಡಾಡ್ಬೋದು. ನಾವು ಆ ಸುಖನ ಪಡ್ಕೋಬಹುದು, ಸಾವುಕಾರ ಆಗ್ಬೋದು ಅನ್ನೋಂತ ಸಾಧನ ಅಲ್ವೇ ಇದು ಆಟೋ. ಇವತ್ಗೂ ನಾವು ಎಂತದೇ ನಮ್ಮಲ್ಲೇ ವೆಹಿಕಲ್ ಇದ್ರು ಆಟೋ ಕೂಡ ಕಂಫರ್ಟ್ ಇನ್ಯಾವ್ದು ಕೊಡಲ್ಲ ನಿಮ್ಗೆ. ಸರ್ ಎಷ್ಟೋ ಸಲಿ ಕಾರು ಬೈಕ್ ಇದ್ರು ಅದನ್ನೆಲ್ಲ ಮನೇಲಿ ನಿಲ್ಸ್ಬಿಟ್ಟು ಆಟೋನಲ್ಲಿ ಆರಾಮಾಗಿ. ಎಕ್ಸಾಕ್ಟ್ಲಿ ಆ ಕಂಫರ್ಟ್ ನಿಮ್ಗೆ ಇನ್ನೆಲ್ಲೂ ಕೊಡಲ್ಲ, ನಿಮ್ ಕಾರಲ್ಲೂ ಕೊಡಲ್ಲ, ನಿಮ್ ಸ್ಕೂಟರಲ್ಲೂ ಕೊಡಲ್ಲ. ಆಟೋ ಕಂಫರ್ಟೇ ಬೇರೆ. ಸೊ ಅದನ್ನ ಗುರುತಿಸಿದ್ರು ಶಂಕರಣ್ಣ. ಅದನ್ನ ಗುರುತಿಸಿ ಅದಕ್ಕೊಂದು ಪಾತ್ರ ಸೃಷ್ಟಿ ಮಾಡಿ, ಕಥೆ ಸೃಷ್ಟಿ ಮಾಡಿ, ಅವ್ರೆಲ್ಲಾರ್ಗು ಇವತ್ತು ನಾನು ನಮಸ್ಕಾರ ಹೇಳ್ತೀನಿ. ಹೋಲ್ ಟೀಮ್ ಆಫ್ ಆಟೋ ರಾಜಾಗೆ ನನ್ ನಮಸ್ಕಾರ. ಅದನ್ನ ಸೃಷ್ಟಿ ಮಾಡಿ ಇವತ್ತು ಆಟೋಗೆ ಒಂದು ಸ್ಟಾರ್ ವ್ಯಾಲ್ಯೂ ತಂದ್ಕೊಟ್ಟಂತ ಪುಣ್ಯಾತ್ಮ ಶಂಕರಣ್ಣ ಅಂತ ಹೇಳ್ಬೋದು ನಾನು. ಎಂತ ಮಾತು ಹೇಳಿದ್ರಿ ಸರ್. ನಮ್ಮ ಈ ಒಂದು ಮೀಟರ್ ಹಾಕಿ ಪ್ಲೀಸ್ ಈ ಕಾರ್ಯಕ್ರಮದ ಪ್ರಯತ್ನದ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಬಹಳ ಸೊಗಸಾದ ಪ್ರಯತ್ನ. ಯಾವತ್ತು ಆಟೋ ರಿಕ್ಷಾ ಇದೆಯಲ್ಲ, ಎಂದಿಗೂ ಮುಗಿಯದ ಕುತೂಹಲ ನಮ್ಗೆ. ಇವ್ರು ಹೆಂಗ್ ಓಡಿಸ್ತಾರೆ, ಇವ್ರು ಹೆಂಗ್ ಜೀವನ ಮಾಡ್ತಾರೆ, ಇವ್ರು ಬೆಳಗ್ಗೆಯಿಂದ ಬೀದಿಲೆ ಸುತ್ತಿರ್ತಾರೆ, ಯಾವಾಗ ಊಟ ಮಾಡ್ತಾರೆ, ಯಾವಾಗ ನಿದ್ದೆ ಮಾಡ್ತಾರೆ, 4 ಗಂಟೆಗೂ ಸಿಗ್ತಾರೆ, ಬೆಳಗ್ಗೆ ರಾತ್ರಿ 12 ಗಂಟೆಗೂ ಸಿಗ್ತಾರೆ. ಇವ್ರು ಯಾವಾಗ ನಿದ್ದೆ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಸಂಸಾರ ಕಟ್ತಾರೆ, ಓದಿಸ್ತಾರೆ, ಮದುವೆಗಳು ಮಾಡ್ತಾರೆ, ಮನೆ ಕಟ್ತಾರೆ. ಹೆಂಗೆ ದೊಡ್ಡ ದೊಡ್ಡ ಪೊಸಿಷನ್ ಇರೋ ಮಕ್ಕಳು ಆಟೋದವ್ರು ಅವ್ರ ತಂದೆ ಓಡಿಸೋದನ್ನ ನಾನು ನೋಡಿದೀನಿ. ಯಾಕೆ ಅಂತಂದ್ರೆ ಅವ್ರಿಗೆ ನಮ್ಗೆ ಅನ್ನೋಂಥ ವಿನೀತ ಭಾವ ಇರೋ ತಂದೆಯನ್ನ ನಾನು ನೋಡಿದೀನಿ. ಎಷ್ಟೋ ಫ್ಯಾಕ್ಟ್ರಿಗಳು ಮುಚ್ಚೋದಾಗ 100 ಜನ ಆಟೋ ತಗೊಂಡು ತಮ್ಮ ಬದುಕನ್ನ ಮುಂದುವರ್ಸಿದ್ದನ್ನ ನೋಡಿದೀನಿ. ಅಂಥದ್ದು ಆಟೋ ಅಂದ್ರೆ ಎಂಥವ್ರಿಗೂ ಒಂದು ಸಂಜೀವಿನಿ ಇದು ಆಟೋ. ಏನು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಆಟೋ ಓಡಿಸಿ ಜೀವನ ಮಾಡ್ಬೋದೇನೋ ಅನ್ನೋಂಥ ಭಾವ ಅವತ್ತು ಎಲ್ಲರಲ್ಲೂ ಇತ್ತು. ಯಾಕೆಂತಂದ್ರೆ ನಿರುದ್ಯೋಗ ತುಂಬಾ ದೊಡ್ಡದಾಗಿದ್ದಂತ ಕಾಲದಲ್ಲಿ, ಅವತ್ತಿನ್ನು ಉದ್ಯೋಗಗಳು ಸೃಷ್ಟಿ ಆಗಿಲ್ದೇ ಇರುವಂತ ಕಾಲದಲ್ಲಿ ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅಂದ್ರೆ ಆಯ್ತಪ್ಪ ಒಂದು ಆಟೋ ಓಡಿಸ್ಕೊಂಡಿರು ಅನ್ನುವಂಥ ಒಂದು ಭಾವ. ಸೊ ಹಂಗೆ ಲಕ್ಷಾಂತರ ಜನಕ್ಕೆ ಬದುಕೊಂಡಂಥದ್ದು ನಿಮ್ ಪ್ರಯತ್ನ ಬಹಳ ಶ್ಲಾಘನೀಯ. ಯಾಕೆಂದ್ರೆ ಆಟೋದವ್ರದ್ದು, ಆಟೋಗಳ ಕತೆ ಎಂದಿಗೂ ತಣಿಯದ, ಮುಗಿಯದ, ಕುತೂಹಲ ಭರಿತ ಕತೆ. ಆಮೇಲೆ ನನಗೆ ಇನ್ನೂ ಹೆಮ್ಮೆ ಆಗದೇನಂದ್ರೆ, ಈ ಆಟೋದವ್ರಿಗೆ ಮಾನವೀಯತೆ ಅನ್ನೋದು ಒಂದ್ ಮಟ್ಟಕ್ಕೆ ಜಾಸ್ತಿನೇ ಅಂತ ಹೇಳ್ಬೋದು. ರಸ್ತೆಯಲ್ಲಿ ಯಾರಾದ್ರೂ ಬಿಗಿರ್ಲಿ ಫಸ್ಟ್ ಆಟೋದವರೇ ಎತ್ತಾಕೋದು. ಎಕ್ಸಾಕ್ಟ್ಲಿ. ನಿಮ್ಗೆ ಹೆರಿಗೆ ಅಂದ್ರೆ ಫಸ್ಟ್ ಆಟೋದವರೇ ಬಂದು ಕರ್ಕೊಂಡು ಹೋಗೋದು. ಎಷ್ಟೋ ಜನ ಆಟೋದವ್ರು ಇವತ್ತಿಗೂ ಹೆರಿಗೆ ಮಾಡೋರ್ಗೆ ಚಾರ್ಜೇ ಮಾಡೋದಿಲ್ಲ. ಎಕ್ಸಾಕ್ಟ್ಲಿ. ಅವ್ರಿಗೇನೋ ಒಂಥರ ಸಮಾಜಕ್ಕೆ ಒಂದ್ ವಿಶೇಷವಾದ ಕಳಕಳಿ ಇದೆ ಅಂತ ನನಗನ್ಸುತ್ತೆ. ಅದನ್ನ ಗುರುತಿಸಿ ಗೌರವಿಸೋ ಪ್ರಯತ್ನನೇ ಈ ಕಾರ್ಯಕ್ರಮ. ಬನ್ನಿ ಸರ್, ಒಂಚೂರು ಕಾಫಿ ಗೀಫಿ ಕುಡಿಯೋಣ, ನಿಮ್ ಜೊತೆಗೆ ಹಂಗೆ ಒಂಚೂರು ಹರಟೆ ಹೊಡಿಯೋಣ. ನಮ್ಮ ಆಟೋದವರೆಲ್ಲ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇದಾರೆ. ಅವ್ರನ್ನ ಒಂದ್ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಹಂಗೆ ಖಂಡಿತ ಬನ್ನಿ, ಲೆಟ್ಸ್ ಗೋ.
ಬೆಂಗಳೂರಿನಲ್ಲೇ ಶುರುವಾದ ಆಟೋ ನಮ್ಮ ಮನಸ್ಸಿಗೆ, ನಮ್ಮ ಸಿಟಿಗೆ ಬಹಳ ಹತ್ರ ಆಗ್ಬಿಟ್ಟಿದೆ. ಈ ಪ್ಯಾಸೆಂಜರ್ ಮತ್ತೆ ಆಟೋ ಡ್ರೈವರ್ ನಡುವೆ ಇರುವಂತಹ ಸಂಬಂಧ ಎಂಥದ್ದು ಅಂತ ಯೋಚಿಸಿದಾಗ ನಂಗನ್ಸಿದ್ದು ಇದೊಂಥರ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ. ಕೆಲವು ಸರಿ ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾರೆ, ಗೌರವಿಸ್ತಾರೆ. ಕೆಲವು ಸರಿ ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ. ಆದ್ರೆ ಒಬ್ರನ್ನೊಬ್ರು ಬಿಟ್ಟಿರಕ್ ಆಗಲ್ಲ. ಯಾಕೆಂದ್ರೆ ಆಟೋ ಇಲ್ದೆ ಸಿಟಿ ಸಂಚಾರನೇ ನಿಂತೋಗುತ್ತಲ್ರಿ. ಸಾಹುಕಾರ, ಶ್ರೀಮಂತರು ಯಾರೇ ಆಗ್ಲಿ ಲೆಕ್ಕಿಸದೆ ಅವ್ರನ್ನ ಕರ್ಕೊಂಡು ಹೋಗ್ತಾರಲ್ವಾ. ಸೊ ನಾನು ಒಂದಿಷ್ಟು ಜನ ಪ್ಯಾಸೆಂಜರ್ಸ್ನ ಕೇಳಿದೆ, ಆಟೋ ಡ್ರೈವರ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಮೀಟರ್ ಯಾಕೆ ಹಾಕಬೇಕು, ಅವ್ರು ಮಾಡಿರೋಂತಹ ಒಳ್ಳೆ ಕೆಲ್ಸಗಳೇನು. ಆ ಜನ ಏನ್ ಹೇಳಿದ್ರು ಗೊತ್ತಾ? ನೀವೇ ನೋಡಿ. ಆಟೋ ಅಂದ್ರೆ ಮೋಸ್ಟ್ ಕನ್ವೀನಿಯಂಟ್ ವೆಹಿಕಲ್, ಮಿಡಲ್ ಕ್ಲಾಸ್ ಲಕ್ಸುರಿ. ಬೆಂಗಳೂರಂತ ಸಿಟಿಗೆ ಆಟೋದವ್ರು ಇಲ್ಲ ಅಂದ್ರೆ ಸಾಮಾನ್ಯ ಜನ ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಹೋಗೋ ಟೈಮ್ಗೆ ಹೋಗೋಕ್ಕಾಗಲ್ಲ, ಬರೋ ಟೈಮ್ಗೆ ಬರೋಕ್ಕೂ ಆಗಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಇರಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿ ಇದು. ಎಲ್ಲರೂ ಕಾರ್ಯ ಮಾಡಿಕೊಂಡಿರಲ್ಲ, ಎಲ್ಲರೂ ಬಸ್ಸೇ ಕ್ಯಾಚ್ ಮಾಡೋಕ್ಕಾಗಲ್ಲ. ಸಮಯ ಸಂದರ್ಭ ಹೋಗ್ಲೇಬೇಕು. ಆದ್ರಿಂದ ಆಟೋದವ್ರು ಬೇಕೇ ಬೇಕು. ಮೀಟರ್ ಮಾಡಿರೋ ಉದ್ದೇಶ ಎಲ್ಲರೂ ಜನ ಈ ಸ್ಥಳದಿಂದ ಈ ಸ್ಥಳಕ್ಕೆ ಹೋದ್ರೆ ಇಷ್ಟ ಆಗುತ್ತೆ, ಇಷ್ಟ ಆದ ಕೂಡಲೇ ಕೊಡಬೇಕು ಜನ ಅಂತ ಇರುತ್ತೆ. ನಾವು ದುಡಿಯಕ್ಕೆ ಬರ್ತೀವಿ, ಅವ್ರು ದುಡಿಯಕ್ಕೆ ಬರ್ತಾ ಇದ್ದಾರೆ. ಬಟ್ ಅವ್ರಿಗೆ ಇವಾಗ ಮೀಟ್ರ್ ಏನಕ್ಕೆ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಅವರು ಇಷ್ಟ ಆಗಿದೆ ಅಂತ ಮೀಟ್ರ್ ಅಂತ ನಾವು ಇಷ್ಟ ಆಗಿದೆ ಅಂತ ಅವರು ಹೇಳ್ತಾವ್ರೆ, ನಾವು ಇಷ್ಟಂತ ಕೊಡೋಕ್ಕಾಗುತ್ತೆ, ಇದಾಗುತ್ತಲ್ಲ. ಮೀಟ್ರ್ ಯಾಕೆ ಅಂದರೆ ಅದ್ರದ್ದು ಜನಗಳಿಗೂ ನಿಖರವಾದ ಬೆಲೆ ಗೊತ್ತಾಗಬೇಕು, ಮತ್ತೆ ಚಾಲಕರಿಗೂ ಸಹಿತ ಅವ್ರಿಗೆ ಏನು ಖರ್ಚು ವೆಚ್ಚಗಳು ತೂಗಿಸುವಂತ ಬೆಲೆ ಸಿಗಬೇಕು. ಆಟೋ ಅಂದ್ರೆ ಡೋರ್ ಇರಬೇಕು, ಆ ಥರ ಆಟೋ ಬೇಕು. ಅದಕ್ಕೆ ಆಟೋ ನೋಡಿದ್ರೆ ಡೋರ್ ಇರತ್ತೆ ಅನ್ಕೊಂತೀನಿ, ಎಷ್ಟೊಂದಕ್ಕಿರಲ್ಲ. ಅದಕ್ಕೆ ನನಗೆ ಆಟೋ ವರ್ಗದ ಬಗ್ಗೆ ಅನುಕಂಪ ಇದೆ. ದುಡಿಮೆ ಮಾಡಿ ಜೀವನ ನಡೆಸ್ತಾರೆ. ಆದರೆ ಇತ್ತೀಚಿನಲ್ಲಿ 25% 30% ಆಟೋದವರು ಭಾಳ ದುರ್ವರ್ತನೆಯಲ್ಲಿ ನಡ್ಕೋತಾರೆ. ಕೊಟ್ಟರೆ ಬರ್ತೀವಿ, ಇಲ್ಲಿತ್ತರ ಇಲ್ಲ ರೀ ಅನ್ನಂಗಾದರೆ ಹೆಂಗಸರು ಮಕ್ಕಳು ಆಸ್ಪತ್ರೆಗೆ ಹೋಗೋರು ಅಂತ ಎಳ್ಳಷ್ಟು ಕರುಣೆ ತೋರೋದಿಲ್ಲ. ಆದ್ರಿಂದ ಅಲ್ಲೂ ಪಲ್ಯೂಟ್ ಆಗಿದೆ. ಸುಮ್ಮನೆ ಯಾಕೆ ಅವ್ರು ಜಾಸ್ತಿ ತಗೋಬೇಕು, ಕರೆಕ್ಟಾಗಿ ಮೀಟ್ರ್ ಎಷ್ಟು ತೋರಿಸುತ್ತೋ ಅಷ್ಟೇ ತಗೊಳ್ಳಿ ಅಂತ ನಮಗೆ ಅನಿಸುತ್ತೆ. ಲಗೇಜು ಅದು ಇದ್ರೆ ನಾವು ಎಕ್ಸ್ಟ್ರಾ ಬೇಕಾದ್ರೆ ಕೊಡ್ಕೋಬೋದು. ಸುಮ್ಮನೆ ಇವಾಗೆಲ್ಲ ರೌಂಡ್ ಫಿಗರೇ ಕೊಟ್ಬಿಡಿ ಅಂತ ಅಂತಾರೆ. ಅದರಿಂದ ಕರೆಕ್ಟಾಗಿ ತೋರಿಸೋ ಅಷ್ಟೇ ನಮ್ಗೆ ಕೊಡಬೇಕು ಅಂತ ಅನ್ಸುತ್ತೆ. ಯಾಕೆ ಜಾಸ್ತಿ ಕೊಡ್ಬೋದು? ಎಲ್ಲರೂ ಆಟೋದಲ್ಲಿ ಓಡೋ ಎಲ್ಲರೂ ಕನ್ವೀನಿಯೆಂಟ್ ಆಗೂ ಇರಲ್ಲ, ಫೈನಾನ್ಷಿಯಲಿ ಕರೆಕ್ಟಾಗಿ ಇರಲ್ಲ. ಆಸ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ನನಗೆ ಜ್ಞಾಪಕ ಬರುತ್ತೆ, ಈ ಏರಿಯಾದಲ್ಲಿ ನಡಿಗೆಗಾರರ ಸಂಘದ ಅಧ್ಯಕ್ಷನಾಗಿ ನಾನು ನಮ್ಮ ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ನಾನೇ ಮುಂದೆ ನಿಂತು ಆಟೋ ಸ್ಟ್ಯಾಂಡ್ ಮಾಡಿಸ್ಕೊಟ್ಟೆ. ಅದೇ ಎರಡನೇ ವರ್ಷ ನಾನು ಅದೇ ಆಟೋ ಸ್ಟ್ಯಾಂಡಿಗೆ ಬಂದರೆ ಆ ಆಟೋದವ್ರು ಕರದಲ್ಲಿ ಬರ್ತಿರಲ್ಲ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಹತ್ರ ನಾವು ಅನ್ಯಾಯವಾಗಿ ಕಿತ್ಕೊಂಡು ನಾವು ಉದ್ಧಾರ ಆಗಬೇಕು ಅನ್ನೋದೇನಿಲ್ಲ ಇದ್ರಲ್ಲಿ. ಅವ್ರ ಹತ್ರ ನ್ಯಾಯವಾಗಿ ಇಸ್ಕೊಂಡ್ರೆ ನಮಗೂ ನ್ಯಾಯವಾದ ದಾರಿ ಮುಂದೆ ಸಿಗುತ್ತೆ. ಆ ಥರ ಅನ್ಯಾಯ ದಾರಿಲಿ ಬದುಕೋಕೆ ಹೋಗ್ಬಾರ್ದು. ಯಾರಾದರೂ ಅಷ್ಟೇ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದಷ್ಟು ಒಳ್ಳೇದನ್ನೇ ಬಯಸ್ಬೇಕು. ಸಾಕಷ್ಟು ಜನ ನೋಡಿದ್ದೀವಿ. ಅದ್ರಲ್ಲಿ ಒಂದು ಗ್ರೇ ಇನ್ಸಿಡೆಂಟ್ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಇದು ಫುಡ್ ಪಾಯ್ಸನ್ ಆಗೋಯ್ತು. ಅವನಿಗೆ ಡಾಕ್ಟ್ರ್ ಏನು ಹೇಳ್ಬಿಟ್ರು, ಪಾಯ್ಸನ್ ಎಷ್ಟು ಮಿಕ್ಸ್ ಆಗಿದೆ ಅಂತ ನೀವು ಇಮಿಡಿಯೇಟಾಗಿ ತೊಗೊಬರ್ಬೇಕು ಲ್ಯಾಬ್ಗೆ ಹೋಗಿ ಅಂತ. ನಮ್ಮ ಬೆಂಗಳೂರಲ್ಲಿ ಅವಾಗ ಲ್ಯಾಬ್ಗಳು ಭಾಳ ಕಡಿಮೆ. ಅವಾಗ ಜಯನಗರದಲ್ಲಿ ಒಂದೇ ಒಂದು ಲ್ಯಾಬ್. ಅವತ್ತು 31 ಡಿಸೆಂಬರ್ ಬೇರೆ, ಎಲ್ಲರೂ ಅವತ್ತು ಸೆಲೆಬ್ರೇಷನ್ನು ಎಲ್ಲ ಹೊರಟೋಗಿದ್ದಾರೆ. ಕಡೆಗೆ ಆಟೋ ಡ್ರೈವರು ಒಂದು 10 ಲ್ಯಾಬ್ಗೆ ಸುತ್ತಿದ್ದೀನಿ, ಒಂದು ಚೂರು ಬೇಜಾರು ಮಾಡ್ಕೊಂಡಿಲ್ಲ. ಸರ್ ಪರವಾಗಿಲ್ಲ ಬನ್ನಿ, ಅದು ಆಗೋವರೆಗೂ ಬಿಡೋದಿಲ್ಲ ಬನ್ನಿ ಅಂತ ಎಲ್ಲ ಕಡೆ ಸುತ್ತಿ ಕಡೆಗೆ ಜಯನಗರಕ್ಕೆ ಬಂದು ರಾತ್ರಿ 9 ಗಂಟೆ. ಆಗಿನ ಟೈಮ್ಗೆ ಒಂದು 135 ರೂಪಾಯಿ ಆಗಿತ್ತು. ಈಗ ಅದೊಂದು 2000 ಆಗ್ಬೋದೇನೋ. 135 ರೂಪಾಯಿದಾಗ ನಂತ ದುಡ್ಡು ಅಷ್ಟಿರಲಿಲ್ಲ. ಅವನು ಇಲ್ಲ ಸರ್ ನೀವು ಕೊಡಿ, ನಾಳೆ ಬೆಳಿಗ್ಗೆ ಬರ್ತೀನಿ ಕೊಡಿ, ಪರವಾಗಿಲ್ಲ ನಾನು ಇಲ್ಲೇ ಓಡಾಡ್ತಿರ್ತೀನಿ ಅಂತ ಹೇಳೋದ. ಅದು ಭಾಳ ಬೆಸ್ಟ್ ಇನ್ಸಿಡೆಂಟ್. ಅವನು ಚೆನ್ನಾಗಾದ ನನ್ನ ಫ್ರೆಂಡು, ಈಗ ಅವನು ಒಳ್ಳೆ ಬಿಸ್ನೆಸ್ ಮ್ಯಾಗ್ನೆಟ್. ಸರ್ ನಾನು ಇವಾಗ ತರಕಾರಿ ಮಾರ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾನು ಆಟೋ ಡ್ರೈವರು. ಆಟೋದವ್ರದ್ದು ನಮ್ಗೆ ತುಂಬ ಅಭಿಮಾನ. ಯಾಕೆ ನಾನು ಒಬ್ಬ ಆಟೋ ಡ್ರೈವರ್ ಆಗಿರೋದ್ರಿಂದ ಇವತ್ತಿಲ್ಲಿ ನಾನು ಇದನ್ನ ಮಾರ್ಬೋದು, ತರಕಾರಿ ಮಾರಕ್ಕೆ ಬಂದಿರ್ಬೋದು. ನಾನು ಇಲ್ಲಿ ಬಂದಿರೋದ್ ಕಾರಣನೇ ನಾನು ಆಟೋ ಓಡಿಸ್ತಾ ಇದ್ದರಿಂದ ನಾನು ಇಲ್ಲಿ ಬಂದಿದ್ದೀನಿ. ಆಟೋದವ್ರ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ನಮ್ಮಂತರ ದುಡಿಯೋರಿಗೆ ನಿಯತ್ತಾಗಿ ದುಡಿದ್ರೆ ನಿಯತ್ತಾಗಿ ಬರುತ್ತೆ, ಅವ್ರಲ್ಲಿ ನಿಯತ್ತಾಗಿ ಬರುತ್ತೆ. ಬಟ್ ಫೋರ್ಸಾಗಿ ಯಾರನ್ನ ಕೇಳಬಾರ್ದು, ನಮ್ಗೆ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳಬಾರ್ದಲ್ಲಿ. ಮೀಟ್ರ್ ಎಷ್ಟು ಬಿದ್ದಿದ್ದೆ ಅಷ್ಟು ಮಾತ್ರ ಕೊಡೋದು ನಾವು. ಒಂದು ದಿವಸ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಟೋದಲ್ಲಿ ಕೆಲ್ಸಕ್ಕೆ ಹೋದೆ. ಆಮೇಲೆ ಅಲ್ಲಿ ಇಳಿದೆ, ಮತ್ತೆ ಕೆಲ್ಸಕ್ಕೆ ಹೊರಟುಬಿಟ್ಟೆ. ಯಾವುದೋ ಕೆಲಸ ಮಾಡ್ಬೇಕಾದ್ರೆ ಮೂಡಲ್ಲಿ ಏನೋ ಫೋನ್ ಮಾಡಬೇಕಾಯ್ತು. ಫೋನ್ ನೋಡಿದ್ರೆ ಫೋನ್ ಇರಲಿಲ್ಲ. ಎಲ್ಲಿ ಬಿಟ್ಟಿದ್ದೀನಿ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ ಹಿಂಗೆ ಅಂತ, ಸೊ ಆಟೋದಲ್ಲಿ ಬಿಟ್ಟಿದ್ದೀನಿ ಅಂತ. ಆಮೇಲೆ ಅವರೇ ಬಂದು ಫೋನ್ ಕೊಟ್ಬಿಟ್ಟು ಹೋದರು. ಅವಾಗ ನಮಗೆ ತುಂಬ ಖುಷಿ ಆಯಿತು. ಎಷ್ಟು ಆಟೋದವರು ಒಬ್ರಿಗೆ ಸಹಾಯ ಮಾಡ್ತಾರೆ, ಎಷ್ಟು ನಿಷ್ಠೆಯಿಂದ ಇದ್ದಾರೆ. ಈ ಥರ ಎಲ್ಲ ಬೆಂಗಳೂರಲ್ಲಿ ಇದ್ದುಬಿಟ್ರೆ ಯಾವ ಮನುಷ್ಯರಿಗೂ ಭಯ ಇಲ್ಲ. ಆಟೋದಲ್ಲಿ ಎಷ್ಟೇ ಹೊತ್ತಾದರೂ ನಿಷ್ಠೆಯಿಂದ ನಿಯತ್ತಿಂದ ಭಯ ಇಲ್ದಿರ ಓಡಾಡ್ತಾರೆ ಎಲ್ಲರೂ.
ಆಟೋದವರು ಎಲ್ಲರೂ ಒಂದೇ ಥರ ಇರೋದಿಲ್ಲ ಅನ್ನೋದಕ್ಕೆ ನಮ್ಮನ್ನೇ ನಾವು ಬ್ಲೇಮ್ ಮಾಡಬೇಕು. ರೀಸನ್ ಬೀಯಿಂಗ್ ಅವ್ರಿಗೆ ಯಾವುದೇ ರೀತಿಯಾದಂಥ ಟ್ರೈನಿಂಗ್ ಇಲ್ಲ, ಯಾವುದೇ ರೀತಿಯಾದ HR ಟ್ರೈನಿಂಗ್ ಕೊಟ್ಟಿಲ್ಲ, ನಾವು ಸೋಷಿಯಲ್ ಬಿಹೇವಿಯರ್ ಟ್ರೈನಿಂಗ್ ಕೊಟ್ಟಿಲ್ಲ. ಬಟ್ ಮೋಸ್ಟ್ ಆಫ್ ದೆಮ್ ಸೆಲ್ಫಾಗೆ ಭಾಳ ಚೆನ್ನಾಗಿರ್ತಾರೆ. ಅವ್ರಿಗೆ ಸ್ವಲ್ಪ ಅವ್ರಿಗೂ ಯಾವ್ದಾರ ಒಂದು ರೀತಿಯಾದಂಥ ಟ್ರೈನಿಂಗ್ ಕಂಡಕ್ಟ್ ಮಾಡಿ ಬಿಹೇವಿಯರಲ್ಲೂ ಇದು ಎಲ್ಲ ಮಾಡಿದ್ರೆ ಐ ಥಿಂಕ್ ಸಮಾಜನೂ ಉದ್ಧಾರ ಆಗುತ್ತೆ, ಆಟೋದವರು ಉದ್ಧಾರ. ಮೀಟರ್ ಹಾಕಿ ಪ್ಲೀಸ್, ಆಲ್ ದ ಬೆಸ್ಟ್. ಮೀಟರ್ ಹಾಕಿ ಪ್ಲೀಸ್, ಮೀಟರ್ ಹಾಕಿ ಪ್ಲೀಸ್, ಒಳ್ಳೇದಾಗಲಿ. ಮೀಟರ್ ಹಾಕಿ ಪ್ಲೀಸ್, ಮೀಟರ್ ಹಾಕಿ ಪ್ಲೀಸ್, ಮೀಟರ್ ಹಾಕಿ ಪ್ಲೀಸ್, ಮೀಟರ್ ಹಾಕಿ ಪ್ಲೀಸ್, ಮೀಟರ್ ಹಾಕಿ ಪ್ಲೀಸ್. ಆಹಾ, ನಮ್ ಜನರು ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ನಮ್ ಆಟೋ ಡ್ರೈವರ್ಗಳು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಆಟೋ ಡ್ರೈವರ್ಗಳ ಬದುಕು, ಅವ್ರ ಕಷ್ಟಗಳು, ಅವ್ರ ಗಿರಾಕಿಗಳನ್ನ ಹೇಗ್ ನೋಡ್ತಾರೆ, ಅವ್ರ ಜೊತೆಗೆ ಅವ್ರು ಎಕ್ಸ್ಪೆಕ್ಟ್ ಮಾಡೋಂಥ ಚಿಕ್ಕ ಪುಟ್ಟ ವಿಚಾರಗಳು ಏನು, ಇದನ್ನೆಲ್ಲ ತಿಳ್ಕೊಳ್ಳೋದು ಬೇಡವಾ? ಬನ್ನಿ ಹೋಗಿ ಒಂದಿಷ್ಟು ಜನ ಆಟೋ ಡ್ರೈವರ್ಗಳನ್ನ ಮಾತಾಡ್ಸೋಣ. ನನ್ನ ಹೆಸರು ಬಂದು ಮುದ್ದುಗೋಪಾಲ್. ನಾನು ಎಲ್ಲ ಥರ ಕೆಲಸ ಬಿಟ್ಟಾಯ್ತು. 40 ವರ್ಷದಿಂದ ಆಟೋ 84 ಇಂದ ಆಟೋ ಓಡಿಸ್ತಾ ಇದ್ದೀನಿ. 84ನೇ ಇಸ್ವಿಯಿಂದ ಆಟೋ ಓಡಿಸೋದೇ ನನ್ನ ಉದ್ಯೋಗ. ನನ್ನ ಹೆಸರು ನಾಗವೇಣಿ ಅಂತ. ನಾನು 2 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಮೊದಲು ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೊರೋನಾದಿಂದ ಅಲ್ಲಿ ಹೋಗೋಕ್ಕಾಗಿಲ್ಲ. ಆಮೇಲೆ ತರಕಾರಿ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದೆ. ಎಲ್ಲ ಯಾವುದು ಸೆಟ್ ಆಗಿಲ್ಲ. ಆಮೇಲೆ ಆಟೋ ಟ್ರೈನಿಂಗ್ ತಗೊಂಡು ಪ್ರಭಾತಿ ಅನ್ನೋರ ಹತ್ರ ಟ್ರೈನಿಂಗ್ ತಗೊಂಡು ಆಟೋ ಓಡಿಸ್ತಾ ಇದ್ದೀನಿ. ಸರ್, ಆಟೋ ಡ್ರೈವರ್ಸ್ ಅಂತಂದ್ರೆ ಮೊದಲು ಶಿಸ್ತು. ಅವ್ರ ಸಮವಸ್ತ್ರ ಕ್ಲೀನಾಗಿ ಹಾಕಬೇಕು, ಆಟೋ ಸ್ವಚ್ಛವಾಗಿ ಇಟ್ಕೋಬೇಕು, ಬರೋ ಕಸ್ಟಮರ್ಗಳಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು. ಫಸ್ಟ್ ಒಳ್ಳೆ ಆಟೋ ಡ್ರೈವರ್ ಅಂದರೆ ನೀಟಾಗಿರ್ಬೇಕು, ಒಳ್ಳೆ ಯೂನಿಫಾರ್ಮ್ ಹಾಕೊಂಡಿರ್ಬೇಕು. ನೋಡಿದ್ರೆ ಪ್ಯಾಸೆಂಜರು ಈತ ಪರವಾಗಿಲ್ಲ, ಇವನ್ ಗಾಡೀಲಿ ಹೋಗ್ಬೋದಪ್ಪ ಅನ್ನೋದು ಭಾವನೆ ಅವ್ರ ಪ್ಯಾಸೆಂಜರಲ್ಲಿ ಬರಬೇಕು. ಯಾರೇ ನಮ್ಮ ಗಾಡಿಯಲ್ಲಿ ಕೂತ್ಕೊಂಡ್ರು ನ್ಯಾಯವಾಗಿ ಕರ್ಕೊಂಡೋಗಿ ಬಿಟ್ಟು ಮೀಟ್ರಲ್ಲಿ ಏನು ಚಾರ್ಜ್ ಅದ್ರ ಮೇಲೆ ಅವ್ರ ಖುಷಿಗೆ ಎಷ್ಟಾದ್ರು ಕೊಟ್ಟರು ಎಕ್ಸ್ಟ್ರಾ ಈಸ್ಕೊಂತೀರಿ. ನಾರ್ಮಲಾಗಿ ಏನಿತ್ತು ದುರ್ಮೆ ಮಾಡ್ಕೊಂಡ್ಬಿಡ್ತಾರೆ. ಮೀಟ್ರ್ ಇಲ್ಲ ಅಂದ್ರೆ ಇದು ಬೆಂಗಳೂರು ನಡೆಯೋಕ್ಕಲ್ಲ ಸರ್. ಹೆಚ್ಚು ಕಡಿಮೆ ಜಾಸ್ತಿ ಎಲ್ಲ ಕೇಳೋಕೋದ್ರೆ ಶಾಪ ಗೊಂಡ್ಕೊಂಡು ನಮ್ಮ ಕೊಡ್ತಾರೆ. ಅದೆಲ್ಲ ತೃಪ್ತಿ ಆಗಲ್ಲ ತಿನ್ನೋದಕ್ಕೆ. ಕಷ್ಟಪಟ್ಟು ದುಡಿಬೇಕು, ಆ ಕಷ್ಟಪಟ್ಟು ಖುಷಿಯಾಗಿ ಕೊಡೋ ದುಡ್ಡಲ್ಲಿ ಜೀವನ ನಡೆಸ್ಬೇಕು, ಅಷ್ಟೇ ಗೊತ್ತಿರೋದು. ಸರ್, ಆಟೋ ಡ್ರೈವರ್ ಅಂದರೆ ಬರೋ ಕಸ್ಟಮರ್ನಲ್ಲೇ ಗೊತ್ತಾಗ್ಬಿಡ್ತದೆ. ಕಸ್ಟಮರ್ ಹತ್ರ ಯಾವ ಥರ ನಡ್ಕೊಬೇಕು, ಅವ್ರನ್ನ ಹೇಗೆ ನಾವು ಮಾತಾಡಿಸ್ಬೇಕು, ಅವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಇದ್ರ ಮೇಲೆ ಆಟೋ ಡ್ರೈವರ್ಗಳಿಗೆ ಒಂದು ಇದು ಗೊತ್ತಾಗುತ್ತೆ. ನಾವು ಯಾವ ಥರ ನಡ್ಕೊಬೇಕು ಅನ್ನೋದು ಪಬ್ಲಿಕ್ಕಿಂದನೇ ನಾವು ತಿಳ್ಕೊಬೇಕಾಗುತ್ತೆ ನಮ್ಗೆ. ಯಾಕಂದರೆ ಯಾವುದೇ ಸ್ಕೂಲ್ ಇಲ್ಲ, ಮತ್ತೊಂದು ಮಗದೊಂದು ಏನೂ ಇರಲ್ಲ. ಹಾಗಾಗಿ ಇಲ್ಲಿನ ಸಾರ್ವಜನಿಕರುಗಳ ಹತ್ರನೇ ನಾವು ಏನು ನಡ್ಕೊತೀವಿ ಅದ್ರ ಮೇಲೆ ನಾವು ಆಟೋ ಡ್ರೈವರ್ಗಳು ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಏನು ಬರೋದು ಕಷ್ಟ ಇದೆ ಸರ್. ಅದರಿಂದ ಕಷ್ಟ ಇಲ್ಲ ಅಂದ್ರೆ ಯಾಕೆ ಸುಮ್ಮನೆ ಮೀಟ್ರಿಗೆ ಬರೋ, ಎಲ್ಲ ನಾರ್ಮಲಾಗಿ ಬರೋರು. ಕಷ್ಟ ಇರೋದಕ್ಕೆ ಪಾಪ ಅರ್ಧ ಜನ ಕೇಳ್ಕೊಳ್ಳಲ್ಲ, ಬರೋದಿಲ್ಲ. ಆನ್ವೇ ಅದೇ ರೋಡಲ್ಲಿ ಹೋಗೋರ ಇದ್ರೆ ಬಂದು ಸಿಕ್ತಪ್ಪ ಸಾಕು ಖುಷಿ ಪಟ್ಕೊಂಡು ಹೊರಟೋತಾರೆ. ಹಂಗೆ ಅಲ್ಲಿಂದ ಏನು ಸ್ವಲ್ಪ ರೀಚ್ ಆಗ್ಬೋದಲ್ಲ ಮನೆಗೆ ಅಂತ ಲೋಕಲಲ್ಲಿ ಹೊಡ್ಕೊಂಡ್ಬಿಡ್ತಾರೆ. ಬಟ್ ಲಾಂಗಿಂದೆಲ್ಲ ಔಟ್ ಸೈಡಿಂದ ಬರೋರಿಗೆಲ್ಲ ವರ್ಕೌಟ್ ಆಗಲ್ಲ ಅದು. ಆದ್ರಿಂದ ಅವ್ರು ಬಾಯ್ ಬಿಟ್ಟು ಕೇಳ್ಕೊಂತಾರೆ ಅಷ್ಟೇ. ಸರ್, ಆಲ್ಮೋಸ್ಟ್ ಆಟೋ ಡ್ರೈವರ್ಸ್ಗಳು ಮೋಸ ಮಾಡೋದಂತ ಏನಿಲ್ಲ, ಇದ್ದಾರೆ ಅಂದರೆ ಅಷ್ಟೊಂದು ಇರಲ್ಲ. ಕೆಲವೊಬ್ರು ಇದ್ದಾರೆ, ಅವರಿಂದ ಆಟೋ ಡ್ರೈವರ್ಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ. ಚಿಕ್ಕ ಹುಡುಗರು ಇದಾರೆ, ಅವ್ರದ್ದು ಲೈಸೆನ್ಸ್ ಇರಲ್ಲ, ಯೂನಿಫಾರ್ಮ್ ಇರಲ್ಲ, ಹಿಂಗೆ ಓಡಿಸ್ತಾರೆ. ಅವ್ರ ಅವತಾರನೇ ಅವತಾರ. ಅದನ್ನ ಹಿಡಿದು ಯಾರು ಟ್ರಾಫಿಕ್ ಪೊಲೀಸ್ ಯಾರು ಹಿಡಿದು ಕೇಸ್ ಹಾಕಲ್ಲ. ಅರ್ಥ ಇದ್ರ ಅವ್ರು ಮಾಡೋದ್ರಿಂದ ಈ ಒಳ್ಳೆ ವಯಸ್ಸಾದವ್ರಿಗೆ ಸರ್ವಿಸ್ ಮಾಡಿರೋ ಡ್ರೈವರ್ಗಳಿಗೆ ಎಲ್ಲರೂ ಕೆಟ್ಟ ಹೆಸರು. ಯಾವನ ಬರ್ತಾನೆ ಸೋಕಿಗೆ 400 ಕೊಡಿ ಅಲ್ಲಿ ಬಿಡ್ತೀನಿ ಅಂತಾನೆ, ಅದನ್ನು ಪ್ರಚಾರ ಮಾಡಿಬಿಡ್ತಾರೆ. ಆಟೋದರೆಲ್ಲ ಇಷ್ಟೇನಪ್ಪ, ಈ ನೋಡ ಚೈಲ್ಡ್ ಮಾಡೋದು, ಹುಡುಗ ಮಾಡೋದು, ಯಾವನ ಯೂನಿಫಾರ್ಮ್ ಇರೋ ಏನಿರಲ್ಲ ಅವನಿಗೆ, ಅದು ಡಾಕ್ಯುಮೆಂಟ್ ಇಲ್ಲ. ಬರ್ತಾನೆ ಬಂದ್ಬಿಟ್ಟು ಗಬ್ಬೆ ಬಸ್ಬಿಟ್ಟು ಹೋಗ್ಬಿಡ್ತಾನೆ. ಆಟೋ ಡಿಪಾರ್ಟ್ಮೆಂಟ್ ಗಬ್ಬೆ ಬಸ್ಬಿಟ್ಟು ಹೊರಟಾಯ್ತಾರೆ. ಅಂಥವ್ರನ್ನ ಹಿಡಿದು ಖಂಡಿಸ್ಬೇಕು ಪೊಲೀಸ್ ಇಲಾಖೆ ಅವರು. ಕಸ್ಟಮರ್ ಒಬ್ಬೊಬ್ರು ಸಾರಿ ಓಲಾ ಊಬರ್ಗೆಲ್ಲ ಎಕ್ಸ್ಟ್ರಾ ಏನ್ ಕೇಳ್ತಾರ ಬಿಲ್ ಬಂದಿದ್ದು ಅಮೌಂಟ್ ಕೊಟ್ಬಿಡ್ತಾರೆ. ಕಷ್ಟಪಟ್ಟು ನಾವು ಅವ್ರ ಮನೆಗೆ ಸೇಫ್ಟಿ ಕರ್ಕೊಂಡು ಬಿಡ್ತಿರಲ್ಲ, ಒಂದು 10 ರೂಪಾಯಿ ಎಕ್ಸ್ಟ್ರಾ ತಗೊಂತ ಬರಲ್ಲ. ಕರೆಕ್ಟಾಗಿ 1 ರೂಪಾಯಿ 36 ಬಿತ್ತಾ 1 ರೂಪಾಯಿ ಎಕ್ಸ್ಟ್ರಾನೇ ಅದರಲ್ಲೇ ಹಾಕೊಂಡು ಕೊಡ್ತಾರೆ ಹೊರತು 1 ರೂಪಾಯಿ ಜಾಸ್ತಿ ಕೊಡೋದಿಲ್ಲ. ದುಡ್ಡಾಗ್ಲಿ, ಚಿನ್ನ ಆಗಲಿ, ಯಾವುದೇ ಒಂದು ಬ್ಯಾಗ್ ಆಗಲಿ, ಏನೇ ಆಗಲಿ, ಅದರಲ್ಲಿ ಎಂಟಾಣಿ ಅದು 1 ರೂಪಾಯಿ ಇರಲಿ, ಅದು ನಮ್ದಲ್ಲ, ಪರಸತ್ತು ನಮ್ದಲ್ಲ ಅನ್ನೋದನ್ನ ಪ್ರತಿಯೊಬ್ಬ ಆಟೋ ಚಾಲಕ ತಿಳ್ಕೊಬೇಕಷ್ಟೇ. ಅದು ಎತ್ಕೊಂಡು ಹೋಗ್ಬಿಟ್ಟು ಏನು ತಿನ್ಬಿಡ್ತೀವಿ, ವರ್ಷ ಮೇಲೆ ತಿನ್ಬಿಡ್ತೀವಿ, ಅಲ್ಲ ಸಾಯಗಡ್ಡ ತಿಂತೀವಿ, ಅಲ್ಲಿ ಬಿಲ್ಡಿಂಗ್ ತಗೋತೀಯ, ಏನೂ ಇಲ್ಲ. ಅದು ಮಾನವತೆ, ನಿಜವಾದ ಮಾನವತೆ ಅಂದ್ರೆ ಅದು. ತುಂಬ ಚೆನ್ನಾಗಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನನಗೆ. ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಗಾಡಿ ನನಗೆ ತಳ್ಳಕ್ಕಾಗದೆ ನಾನು ಮೂವ್ ಮಾಡ್ತಾರೆ. ಆರ್ಡರ್ ಬಂದರೆ ಹೋಗಿ ಅಂತ ಹೇಳ್ಕೊಡ್ತಾರೆ. ರೇಟ್ ಹೇಳ್ತಾರೆ, ಹಿಂಗೆ ಇಲ್ಲಿ ಹೋದ್ರೆ ಹಿಂಗೆ ಇಷ್ಟು ರೇಟ್ ಅಂತ ಎಲ್ಲ ಹೇಳ್ಕೊಡ್ತಾರೆ. ಎಲ್ಲ ತುಂಬ ಸಪೋರ್ಟ್ ಮಾಡಿಕೊಡ್ತಾರೆ ಎಲ್ಲರೂ. ಸರ್, ಆಟೋ ಡ್ರೈವರ್ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಆಟೋ ಡ್ರೈವರ್ಗಳ ಬಗ್ಗೆ ತೆಗೆಯೋದು ತುಂಬ ವಿರಳ. ಯಾಕಂದರೆ ಸಿನಿಮಾದಲ್ಲಿ ಮಾಡಿದ್ದಾರೆ, ಅಲ್ಲಿ ತೋರಿಸ್ತಿದ್ದಾರೆ. ಆದರೆ ಆಟೋ ಡ್ರೈವರ್ ಬದುಕಿನ ಬಗ್ಗೆ, ಜೀವನದ ಬಗ್ಗೆ, ಆಟೋ ಓಡಿಸೋದ್ರ ಬಗ್ಗೆ ಯಾರೂ ತೆಗಿಲಿಲ್ಲ. ಅಷ್ಟರ ಬಗ್ಗೆ ಆಟೋ ಡ್ರೈವರ್ ಇನ್ವಾಲ್ವ್ ಆಗಿ ಅವ್ರ ಕಷ್ಟ ಸುಖಗಳೇನು, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಯಾರೂ ಕೇಳಲಿಲ್ಲ.
ಅದರಲ್ಲಿ ನೀವು ಈ ಥರ ಪ್ರೋಗ್ರಾಮ್ ಮಾಡ್ತಿರೋದು ಆಟೋ ಡ್ರೈವರ್ಗಳ ಬಗ್ಗೆ, ಆಟೋ ಡ್ರೈವರ್ ಕಷ್ಟ ಸುಖಗಳ ಬಗ್ಗೆ ನೀವು ಮಾಡ್ತಿರೋದು ನಮ್ಗೆ ತುಂಬ ಹೆಚ್ಚಿನ ಖುಷಿ ತಂದು ಕೊಟ್ಟಿದೆ. ಇದರಿಂದ ಜನಗಳಿಗೆ, ಸಾರ್ವಜನಿಕರಿಗೂ ನೋಡಿ ಅವ್ರಿಗೂ ಖುಷಿ ಪಟ್ಟು ಆಟೋ ಡ್ರೈವರ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆ ಕೊಡಬೇಕು ಅನ್ನೋದು ಅವರಲ್ಲಿ ಬರ್ತಿದೆ. ನೀವು ಮಾಡಿರೋದು ತುಂಬ ಒಳ್ಳೇದು ಸರ್. ಅದು ಹಂಗೆ ಮುಂದುವರಲಿ, ನಮಗೆ ಒಳ್ಳೇದಾಗಲಿ ಸರ್. ಮೀಟರ್ ಹಾಕಿ ಪ್ಲೀಸ್, ಮೀಟರ್ ಹಾಕಿ ಪ್ಲೀಸ್ ಸರ್, ಮೀಟರ್ ಹಾಕಿ ಪ್ಲೀಸ್, 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 ಮೀಟರ್ ಹಾಕಿ ಪ್ಲೀಸ್. ಇದು ನಮ್ಮ ಆಟೋ ಡ್ರೈವರ್ಗಳ ಕಷ್ಟ ಮತ್ತು ಸುಖ. ಅದನ್ನ ಅವ್ರ ಬಾಯಲ್ಲಿ ನೀವೇ ಕೇಳಿದ್ರಿ. ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆ ಇರ್ತಾರೆ, ಬರೀ ಆಟೋದಲ್ಲಿ ಮಾತ್ರ ಅಲ್ಲ. ಆದ್ರೆ ಒಳ್ಳೆಯವ್ರು ಸಿಕ್ಕಾಗ ಅದನ್ನ ಗುರುತಿಸಿ ಗೌರವಿಸೋದು ನಮ್ಮ ಕರ್ತವ್ಯ ಅಂತ ನನಗನ್ಸುತ್ತೆ. ಹಾಗೆ ಈಗ ನಾನು ಕರ್ನಾಟಕದಾದ್ಯಂತ ಇರುವಂತಹ ಒಳ್ಳೊಳ್ಳೆ ಆಟೋ ಡ್ರೈವರ್ಗಳ ಕಥೆಯನ್ನ ನಿಮ್ಮ ಮುಂದೆ ತರಬೇಕು ಅಂತ ಒಂದು ಹೊಸ ಸಾಹಸ ಕೈ ಹಾಕಿದ್ದೀನಿ. ಅದೇ ಈ ಕಾರ್ಯಕ್ರಮ ಮೀಟರ್ ಹಾಕಿ ಪ್ಲೀಸ್. ಮೈಸೂರು, ಮಂಗಳೂರು, ಬೆಂಗಳೂರು, ಕೊಡಗು, ಹಂಪಿ, ಹೀಗೆ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ಗಳು, ಅವರ ಕತೆ, ಅವರ ಸಾಧನೆ, ಇದನ್ನೆಲ್ಲ ನಿಮ್ಮ ಮುಂದೆ ತರಬೇಕು ಅಂತ. ಈ ಶೋನಲ್ಲಿ ನಿಮಗೋಸ್ಕರ ಏನ್ ಕಾಯ್ತಾ ಇದೆ ಅನ್ನೋ ಕುತೂಹಲ ಇದೆಯಾ? ಇದರ ಪ್ರಿವ್ಯೂ ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಮಗ ಅಂದ್ರೆ ನಿಮಗ್ ಪ್ರಾಣ, ಆಟೋ ಅಂದ್ರೆ ನಿಮಗ್ ಪ್ರಾಣ. ಇವೆರಡರ ಜೊತೆಗೂ ಮರೆಯಕ್ಕಾಗದಿರೋ ಒಂದು ಕ್ಷಣ ಅಂದ್ರೆ ಏನು? ನಮ್ದು ಹೆಂಗಿದೆ ಜೀವನ ಅಂದ್ರೆ, ನಾನು, ನನ್ನ ಮಗ, ನನ್ನ ಆಟೋ, ಟ್ರಯಾಂಗಲ್ ಒಂಥರ ಅದು. ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಸೊ ಆಟೋನಲ್ಲಿ ತುಂಬಾ ನೆನಪುಗಳಿದೆ ನನ್ಗೂ ನನ್ ಮಗನಿಗೂ. ಅವನನ್ನ, ನನ್ ಮಗನ ಆಟೋ ಡಿಕ್ಕಿಯಲ್ಲಿ ಹಾಸಿಗೆ ಮಾಡಿ ಅವನಿಗೆ ಅಲ್ಲಿ ಮಲಗಿಸ್ಬಿಟ್ಟು ಫೀಡಿಂಗ್ ಬಾಟಲ್ ಕೊಡ್ತಾ ಇದ್ದೆ. ಸೊ ಅವನ ಅಲ್ಲೇ ಕುಡ್ಕೊಂಡ್ ಮಲ್ಕೊಂಡ್ ಹಂಗೆ ರೌಂಡ್ ಸುತ್ತಾ ಇದ್ದು. ಇನ್ನೊಂದೇನಂದ್ರೆ ಪ್ಯಾಸೆಂಜರ್ ಹತ್ತಿ ಕೂಡ್ಲೆ ಅಂತ ಎದುರವ್ರು ಇದೆ ಅಂತ. ಸೊ ಅದು ಆತರ ತುಂಬಾ ಶಾಕಿಂಗ್ ನೆನಪುಗಳು ತುಂಬಾ ಇದೆ. ನಮ್ಮಪ್ಪ ಅಂದ್ರೆ, ನಮ್ಮಪ್ಪ ಫಾರಿನರ್, ಹಿ ಇಸ್ ನಾಟ್ ಎನ್ ಇಂಡಿಯನ್. ಸೊ ನಮ್ಮಮ್ಮ ಬಂದು ಇಂಡಿಯನ್. ಸೊ ಅವರು, ನಮ್ಮಪ್ಪರು ಒಂದು ಸುಮಾರು ಒಂದು 1977 ಅಲ್ಲಿ ಬಂದಿದ್ರು, ಅಂದ್ರೆ ಆಸ್ ಎ ಟೂರಿಸ್ಟ್. ಸೊ ಆಗ ಏನಾಯ್ತು, ಹಂಪಿಯಲ್ಲಿ ಉಳಿದುಕೊಳ್ಳೋಕೆ, ತಿನ್ನೋಕೆ ವ್ಯವಸ್ಥೆ ಏನಿದ್ದಿಲ್ಲ. ಸೊ ನಮ್ಮಮ್ಮ ಆಗಿನ ಟೈಮಲ್ಲಿ ಒಂದು ಬುಟ್ಟಿ ತುಂಬಾ ಊಟ, ಅಡಿಗೆ ರೆಡಿ ಮಾಡ್ಕೊಂಡು ಸೊ ಅದು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ರು. ಸೊ ಅವಾಗ ಮೀಟ್ ಆಗಿ ಅವರಿಬ್ಬರ ಮೇಲೆ ಕ್ರಶ್ ಆಯ್ತು, ಲವ್ ಆಯ್ತು. ಆಮೇಲೆ ಸರ್ಟನ್ ವರ್ಷ ಕಾದ್ರು ನಮ್ಮಪ್ಪ ನಮ್ಮಮ್ಮನಿಗೆ ಹೆಸರೇ. 1989 ಅಪ್ರೋಚ್ಮೆಂಟ್, 88-89 ಅಲ್ಲಿ ನಾವಪ್ಪರು ಅಪ್ರೋಚ್ ಮಾಡಿ ಅಷ್ಟು ವರ್ಷ 77 ಇಂದ 89 ವರೆಗೂ ವೇಟ್ ಮಾಡಿ ಆಮೇಲೆ ಮದುವೆ ಆಗಿರೋದು. ಮದುವೆ ಆದ್ಮೇಲೆ ನಾನು, ನನ್ನಾದ್ಮೇಲೆ ನಮ್ಮ ತಮ್ಮ. ಮನೆಯಲ್ಲಿ ಒಂದು ಪಿಲ್ಲರ್ ಇರ್ಬೇಕು. ದಟ್ ಪಿಲ್ಲರ್ ಇಸ್ ಆಲ್ವೇಸ್ ಅಪ್ಪ. ಸರ್, ಹಿಂದಿನ ಕಾಲದಿಂದ ಎಲ್ಲ ಬರೀ ಅಮ್ಮನ ಮೇಲೆ ಹಾಡು ಬರ್ಕೊಂಬಂದ್ರು, ಅಮ್ಮ ಅಮ್ಮ ಅಂತ. ಅಪ್ಪನ ಮೇಲೆ ಈಗ 2 ಹಾಡು ಬಂತು ಸರ್. ಅದಾದ್ಮೇಲೆ ಅಪ್ಪನ ಬಗ್ಗೆ ರಿಯಲೈಸ್ ಆಯ್ತು ಜನಕ್ಕೆ. ಸರ್, ಅಪ್ಪ ಅರ್ಧೋಗಿರೋ ಅಂಡರ್ವೇರ್ ಹಾಕಿ, ಅರ್ಧೋಗಿರೋ ಬನೀನ್ ಹಾಕೊಂಡಿದ್ರು, ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆ ತಗೊಡ್ತಾರೆ. ಅಪ್ಪಂಗೆ ಹೊಟ್ಟೆ ಹಸಿದ್ರು, ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂತಿರ್ಲಿಲ್ಲ ಸರ್. ಅಯ್ಯೋ ನನ್ನ ಮಕ್ಳ ಕತೆ ಏನಪ್ಪ. ಅವಾಗ ಸಂಬಳನೂ ಕಮ್ಮಿ, ತಿಂಗ್ಳಿಗೆ 100 ರೂಪಾಯಿ ಬರ್ದಿರ್ತಿದ್ದ. ರೇಷನ್ಗಿಷ್ಟು, ಒಲೆಗಿಷ್ಟು, ಸೌದೆಗಿಷ್ಟು, ಸೀಮೆಣ್ಣೆಗಿಷ್ಟು, ಎಲೆಕ್ಟ್ರಿಸಿಟಿಗಿಷ್ಟು ಅಂತ ಒಂದು 20 ರೂಪಾಯಿ ಉಳಿಯೋದು. ಆ ಟೈಮಲ್ಲಿ ಅದನ್ನ ಮಗುಗೆ ಜ್ವರ ಬಂದ್ಬಿಟ್ರೆ 5 ರೂಪಾಯಿ ಡಾಕ್ಟರ್ ತಗೊಂಡ್ಬಿಟ್ರೆ 5 ರೂಪಾಯಿ ಖರ್ಚಾಗೋಯ್ತಲ್ಲಪ್ಪ. ಮುಂದೆ ಮಕ್ಕಳಿಗೆ ಹೆಂಗಪ್ಪ ಉಳಿಸೋದು? ಸರ್, ಇಲ್ಲಿ ತನಕ ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ಬೇಜಾರು ಮಾಡ್ಕೋಬೇಡಿ ನೀವು. ಅಪ್ಪ ಇನ್ಶೂರೆನ್ಸ್ ಮಾಡಿಸ್ತಾನಲ್ಲ ಸರ್, ಸತ್ತ ಯಾರಿಗೆ ಬರ್ತದೆ ದುಡ್ಡದು? ಇವನೇನು ಎಂಜಾಯ್ ಮಾಡ್ದ? ಮಕ್ಕಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಕಟ್ತಾ ಇದ್ದಾನೆ ಅವನು. ಎರಡನೇದು ಹೇಳ್ತೀನಿ ಕೇಳಿ ಸರ್, ಅಳ್ಬೇಡಿ ಸರ್. ಯಾಕಂದ್ರೆ ಗೊತ್ತು ತಂದೆ ನೋವು ಏನು ಅಂತ ಗೊತ್ತು ಸರ್, ಅಳ್ಬೇಡಿ ಸರ್. What is your, I can say, tip to all those who wants to make it work? Patience and like courage, I would say. Fight. Like whatever it takes, you have to fight. And if you have to tell over and over again your story, because we had to prove our love in so many ways, so many times since we decided to stay together. From the administration to the family to the friends to everyone, we had to convince, we had to prove our love all the time. And that's very tiring, but it's also made us stronger. ಸೊ ಬೋಂಡಾ ಬಜ್ಜಿ ಹಾಕ್ತಾ ಇದ್ರಿ, ಈ ಆಟೋ ಹೆಂಗ್ ಕೈ ಹಿಡಿದ್ರಿ ಅದನ್ನ ಹೇಳಿ ನಂಗೆ. ಚಿಕ್ಕ ಮಗುನ ಹಿಡ್ಕೊಂಡು, ಮಗುಗೂ ಹುಷಾರಿರ್ಲಿಲ್ಲ, ಮಗುನ ಕರ್ಕೊಂಡು ಆಸ್ಪತ್ರೆಗೆ ಹೋಯ್ತಾ ಇದ್ದೆ. ಅವಾಗ ಒಂದು ಆಟೋನೇ ನಾವು ಬಾಡಿಗೆ ಕರೆದು ಆಟೋದಲ್ಲೇ ಹೋಯ್ತಾ ಇದ್ದೆ. ಅವಾಗ ಆಟೋ ಡ್ರೈವರಿಗೆ ಆಟೋದಲ್ಲಿ ಹೋಗೋತ್ತಿಗೆ ಆಟೋ ಓಡಿಸೋದನ್ನ ಗಮನಿಸ್ದೆ. ನಾನೊಂದು ಆಟೋ ಓಡಿಸ್ಬೋದಲ್ವಾ, ನನಗೆ ಇದು ಕಷ್ಟ ಇಲ್ಲದೆ ಇರೋ ಕೆಲಸ ಆಗಿರ್ಬೋದು ಅಂತ ಅಂದ್ಕೊಂಡೆ. ನನಗೆ ಅವ್ರನ್ನ ಕೇಳ್ದೆ, ನಾನು ಆಟೋ ಡ್ರೈವರ್ನ, ಏನು ಆಟೋ ಓಡಿಸ್ಬೋದ ನಾನು ತೆಗೆದು ಅಂತ ಕೇಳ್ದೆ. ಅವಾಗ ಅವ್ರು ಹೇಳಿದ್ರು, ನಮಗೇನೆ ಕೆಲಸ ಇಲ್ಲ, ನಮಗೇನೆ ಕಷ್ಟ ಆಯ್ತಾ ಇದೆ, ನೀವು ಎಲ್ಲಿ ಓಡ್ಸಕ್ ಹೋಯ್ತೀರಾ ಅಂತ ಕೇಳಿದ್ರು. ಅವಾಗ ನನಗೆ ಮನಸ್ಸಿಗೆ ಬೇಡ ಅಂದ್ರಲ್ಲ, ಅದು ನಾನು ಮಾಡ್ಲೇಬೇಕು ಅಂತ ಅನಿಸ್ತು.
ಅದಕ್ಕೋಸ್ಕರ ಬಂದ ಹಸ್ಬೆಂಡಿಗೆ ಕೇಳ್ದೆ ಆಟೋ ಓಡಿಸ್ಲಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಬೇಡ, ಆಟೋ ಏನು ಓಡಿಸೋದ್ ಬೇಡ ಅಂತ ಹೇಳಿದ್ರು. ಅವಾಗ ನಾನು ಹೇಳ್ದೆ, ನಾನು ಆಟೋ ಓಡಿಸಿಲ್ಲ ಅಂದ್ರೆ ನನಗೊಂದಿನ ಸಂಬಳ ಕೊಡ್ಬೇಕು ಅಂತ. ಅಂದ್ರೆ ಮನೇಲಿ ಕೂತ್ಕೊಂಡಿರ್ತೀನಿ, ಸಂಬಳ ಕೊಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಬೇಡ ನೀನ್ ಆಟೋ ಓಡಿಸ್ಕೊ ಅಂತ. ಅವರೇ ಆಟೋ ತೆಗಿಯಕ್ಕೆಲ್ಲ ಬಂದು ಆಟೋ ಎಲ್ಲ ಸೆಲೆಕ್ಟ್ ಮಾಡಿ ಆಟೋ ತಂದ್ರು. ತಂದು ಒಂದ್ 2 ದಿನ ಗಂಟ ಕೂತ್ಕೊಂಡು ಕಳ್ಸಿದ್ರು. ಅವಾಗ ನನಗೆ ಸ್ವಲ್ಪ ಭಯ ಜಾಸ್ತಿ ಇತ್ತು. ಸ್ವಲ್ಪ ಗುಂಡಿಗೆಲ್ಲ ಗಾಡಿ ಬೀಳೋತೆಗೆ ಬೀಳಕ್ ಹೋಗೋ ತರ ಎಲ್ಲ ಅನಿಸ್ತಾ ಇತ್ತು. ಕಲ್ತಿದ್ದಿಲ್ಲ ನೀವು? ಕಲ್ತ್ರ ಅಂದ್ರೆ ಇವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬ್ರೇಕ್ ಅಲ್ಲಿ ಕಾಲ್ ಇಟ್ಕೊಂಡು ನನಗೆ ಸ್ಟೇರಿಂಗ್ ಮಾತ್ರ ಕೊಡ್ತಾ ಇದ್ರು. ಹಿಂಗೇನೆ ಹೋಗು ಅಂತ ಹೇಳ್ತಾ ಇದ್ರು. 3ನೇ ದಿನ ಅವ್ರು ಏನ್ ಹೇಳ್ಬಿಟ್ರು, 2ನೇ ದಿನ ನನಗಂದ್ರೆ ನೀನ್ ಹಿಂಗೆ ಆಟೋ ಓಡಿಸಿದ್ರೆ ಈ ಜನ್ಮದಲ್ಲಿ ಕಲಿಯಲ್ಲ, ಹೋಗಿ ಆಟೋನ ವಾಪಸ್ ಕೊಟ್ಬಿಡು ಅಂತ ಹೇಳಿದ್ರು. ಅಂದ್ರೆ ನೀವು ಆಟೋ ತಗೊಂಡ್ ಕಲ್ತಿದ್ದ? ಹೌದು, ಹೊಸ ಇದೇ ಆಟೋನ ತಗೊಂಡು ಕಲ್ತಿರೋದು. ಇತ್ತೀಚೆಗೆ ನಾವೊಂದು ಮಲ್ಲಿಕಾಂಬ, ಒಂದು 42 ಹುಡುಗಿ, ಅವಳು ಬಾಂಬೆ ಅವಳು. ಆಕ್ಚುಲಿ ತಂದೆ ತಾಯಿ ಎಲ್ಲ ಬಾಂಬೆ ಎಜುಕೇಟೆಡ್, ಒಳ್ಳೆ. ಅವಳು ಊರಿಗೆ ಬಂದು ಊರಲ್ಲಿದ್ಲು. ನಂತರ ತಂದೆ ತಾಯಿ ತೀರೋದ್ರು, ತಮ್ಮ ತೀರೋದ್ರು, ಇವಳು ಒಬ್ಬಂಟಿ ಆದ್ರು. ಮಾನಸಿಕವಾಗಿ ಸುರತ್ಕಲ್ ಪರಿಸರ ತಿರುಗ್ತಿದ್ಲು. ತುಂಬಾ ಉಪದ್ರ, ಅಂದ್ರೆ ಒಮ್ಮೆ ಡ್ರೆಸ್ ಇರ್ತಿರ್ಲಿಲ್ಲ ಅವಳಿಗೆ. ನನ್ನ ಒಂದು ಈಗ ಸಂಟು ಆಟೋದಲ್ಲಿ, ನನ್ನ ಆಟೋದಲ್ಲಿ ಲೇಡೀಸ್ ಡ್ರೆಸ್, ಪ್ಯಾಂಟ್, ಲುಂಗಿ ನಾನು ಕಂಟಿನ್ಯೂ ಹಿಡ್ಕೊಳ್ತೇನೆ. ಇದಕ್ಕೆ ಕಾರಣ ನಾನು ನೋಡಿದ್ದೇನೆ, ರೋಡಲ್ಲಿ ಹೋಗೋ ಕೆಲ ಜನ ಬಟ್ಟೆ ಇರುದಿಲ್ಲ ಹುಡುಗ ಅವರು, ಅದನ್ನ ರಪ್ಪ ಹೋಗಿ ಅವ್ರಿಗೆ ಹಾಕಿಸುದು, ಹಂಗೆ ಹಾಕುದು. ಯಾಕಂದ್ರೆ ಅವ್ರು ಬೇಕಂತ ಹೋಗುದಲ್ಲ, ಅವರ ಒಂದು ಮಾನಸಿಕವಾಗಿ ಇದಾಯ್ತು ಅವರಿಗೆ. ಹಾಗೆ ಅವರಿಗೆ ಹಂಗೆ ಹಾಕುದು, ಲುಂಗಿ ತುತ್ತಿಸುದು, ಹುಡುಗಿಯರಿಗೆ ಆದ್ರೆ ಅವ್ರಿಗೆ ನೈಟಿ ಕೊಡುದು, ಇದೆಲ್ಲ ಮಾಡ್ತಿದ್ರೆ. ಹಾಗೆ ಈ ಹುಡುಗಿ ಸಹ ಹಾಗೆ. ಮತ್ತೆ ಈ ಸಲ ನಾವು ಕೊಂಡೋಗಿ ಅವರನ್ನು ಆಸ್ಪತ್ರೆಗೆ 6 ತಿಂಗಳು ಅಡ್ಮಿಟ್ ಮಾಡಿ ಪರ್ಫೆಕ್ಟ್ ಆಗಿದ್ದಾರೆ. ಬೇಕಾದ್ರೆ ಒಮ್ಮೆ ಭೇಟಿ ಕೊಡ್ಬೋದು ಅವ್ರಿಗೆ ಹೋಗಿ ನಾವು. ದಿಸ್ ಈಸ್ ಮೀಟರ್ ಹಾಕಿ ಪ್ಲೀಸ್ ಫಾರ್ ಯು. ಬೇರೆ ಬೇರೆ ಊರುಗಳಲ್ಲಿ ಅವರವರ ಕಲ್ಚರು ಮತ್ತೆ ಬೆಳೆದ್ ಬಂದ ಹಾದಿ, ಅವರ ಕಷ್ಟಗಳು, ಹೀಗೆ ಒಂದು ಉತ್ಸಾಹದಿಂದ ತುಂಬಿರುವಂತಹ ಕಥೆಗಳನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಒಬ್ಬ ಆಟೋ ಡ್ರೈವರ್ ಏನ್ ಮಾಡೋದಕ್ಕೆ ಸಾಧ್ಯ, ಊಹೆಗೂ ಮೀರುವಂತಹ ಅಸಾಧಾರಣ ಸಾಧನೆಗಳನ್ನ ನಿಮ್ ಮುಂದೆ ತರಬೇಕು ಅಂತ ಪ್ರತಿ ಸೋಮವಾರ ಒಂದು ಹೊಸ ಎಪಿಸೋಡ್ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ನೀವು ಅದನ್ನ ನೋಡ್ತೀರಾ, ಬೇರೆಯವ್ರಿಗೂ ಹರಿಸ್ತೀರಾ, ನಮ್ಗೆ ಹಾರೈಸ್ತೀರಾ ಅನ್ನೋ ಭಾವನೆಯಲ್ಲಿ ವಿನಾಯಕ ಸದ್ಯ ಗಾಡಿ ಬಿಡ್ತಾ ಇದ್ದಾರೆ. ಮುಂದಿನ ವಾರ ಮೀಟರ್ ಹಾಕಿ ಪ್ಲೀಸ್ ನಲ್ಲಿ ಮತ್ತೆ ನಾನು ಮುಂದೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್ ಯು, ಬಾಯ್. ಕೇಳದೇನೆ ಹತ್ರ ಬಂದು ಹೆಲ್ಪ್ ಮಾಡೋರು, ರನ್ನೆಲ್ಲ ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿ ಬಲ್ಲೋರು, ಯಾರೇ ಆದ್ರೂ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋರು, ಜನ ಸೇವೆಯಲ್ಲಿ ಆಟೋ ಸೌಂಡೇ ಜೋರು, ಕಷ್ಟಪಟ್ಟು ದುಡಿಯೋದನ್ನೇ ಮಂತ್ರ ಅಂದೋರು, ಖಾಲಿ ಹೊಟ್ಟೆಯಲ್ಲೂ ಕಾಯಕವೇ ದೈವ ಅನ್ನೋರು, ಬಿಸಿಲೇ ಇರಲಿ ಮಳೆಯೇ ಬರಲಿ ಜಗ್ಗಲ್ಲಾಗೂರು, ಇವರೇ ಇಲ್ಲದೆ